ಆತ್ಮೀಯ ಸಂಚಾರಿ ಮಿತ್ರರೇ, ನೀವೀಗ ನಿಶ್ಚಿಂತ ಜೀವನದ, ಅಂತರಂಗದ ಅಚಲ ಶಾಂತಿಯ ಮತ್ತು ದಣಿವರಿಯದ ನಿಜವಾದ ಯಶಸ್ಸಿನ ದಾಲಿಯಲ್ಲಿ ಸಾಗಲು ಬಯಸುತ್ತೀರೇನೋ? ಹಾಗಿದ್ದರೆ ದಯವಿಟ್ಟು ಗಮನವಿಟ್ಟು ಕೇಳಿರಿ. ಶ್ರೀಮದ್ ಭಗವದ್ಗೀತೆ ಎಂಬ ಅಮೂಲ್ಯವಾದ ಜ್ಞಾನದ ಕಣಜವೊಂದು ನಮ್ಮೆಲ್ಲರಿಗಾಗಿ ಕಾಯುತ್ತಿದೆ. ಈ ದಿವ್ಯ ಗ್ರಂಥವು ಯಾವುದೇ ಒಂದು ಸೀಮಿತ ಧರ್ಮದ ಆಸ್ತಿಯಲ್ಲ, ಬದಲಿಗೆ ಇದು ಇಡೀ ಮಾನವ ಕುಲದ ಮಾರ್ಗದರ್ಶಿಯಾಗಿದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ವಾಸಿಸುವ ಮನುಷ್ಯನಾದರೂ ಇದನ್ನು ಓದಿ ಅದರ ಸಾರವನ್ನು ಅರಿತುಕೊಂಡು ತನ್ನ ಬದುಕನ್ನು ನಿಜವಾದ ಅರ್ಥದಲ್ಲಿ ಸಾರ್ಥಕಗೊಳಿಸಬಹುದು. ಪ್ರತಿದಿನ ಯಾವ ಮನೆಯಲ್ಲಿ ಗೀತೆಯ ಈ ಸುಂದರವಾದ ಜ್ಞಾನವನ್ನು ಪಠಿಸಲಾಗುತ್ತದೆಯೋ ಅಥವಾ ಶ್ರದ್ಧೆಯಿಂದ ಆಲಿಸಲಾಗುತ್ತದೆಯೋ, ಅಲ್ಲಿ ಸ್ವತಃ ಭಗವಂತ ಶ್ರೀಕೃಷ್ಣನು ತನ್ನ ದಿವ್ಯ ಪ್ರಕಾಶವನ್ನು ಚೆಲ್ಲುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ. ಮತ್ತು ಇದು ಕೇವಲ ಮಾತಲ್ಲ, ಇದೊಂದು ಅನುಭವ ಸತ್ಯ. ಇದೊಂದು ಸಣ್ಣ ವಿಷಯವಲ್ಲ, ಯೋಚಿಸಿ ನೋಡಿ. ಏಕೆಂದರೆ ಈ ಗ್ರಂಥ ಕೇವಲ ಮನುಷ್ಯನಿಂದ ಬರೆದ ಅಕ್ಷರಗಳಲ್ಲ, ಇದು ನೇರವಾಗಿ ಭಗವಾನ್ ಶ್ರೀಕೃಷ್ಣನ ಕಂಠದಿಂದ ಹೊರಹೊಮ್ಮಿದ ಅಮೃತವಾಣಿಯಾಗಿದೆ. ಇದರ ಅಂತರಂಗದ ಮಹಿಮೆ ಮತ್ತು ಆಳ ಎಷ್ಟಿದೆಯೆಂದರೆ ಯಾವ ಶಬ್ದಗಳು ಇದನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ದೇವತೆಗಳಾದ ಶಿವ ಮತ್ತು ಗಣಪತಿಯೇ ಇದರ ಸಂಪೂರ್ಣ ಹೊಗಳಿಕೆಯನ್ನು ಮಾಡಲು ಅಸಮರ್ಥರಾದಾಗ, ಇನ್ನು ನಾವು ಮನುಷ್ಯರು ಆ ಪ್ರಯತ್ನಕ್ಕೆ ಮುಂದಾಗುವುದು ಎಷ್ಟು ಸಣ್ಣದು. ಜೈ ಶ್ರೀ ರಾಧೆ ಕೃಷ್ಣ. ಪ್ರೀತಿಯ ಮನಸ್ಸಿನ ಸೋದರರೇ, ಮುಂದುವರೆಯುವ ಮೊದಲು ನಮ್ಮೆಲ್ಲರ ಹೃದಯದಿಂದ ಒಂದು ಕೋರಿಕೆ ಸಲ್ಲಿಸೋಣ. ಹೇ ಕೃಷ್ಣ, ಈ ದಿನ ನಿನ್ನ ಈ ಮಧುರ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತನ ಮೇಲೂ ನಿನ್ನ ಕೃಪಾಶೀರ್ವಾದ ಸದಾ ಇರಲಿ ಎಂಬ ಆತ್ಮಸಂತೋಷ ಅವನಿಗೆ ಉಂಟಾಗಲಿ. ಅವರ ಮನಸ್ಸಿನ ಆಳದಲ್ಲಿ ಶಾಂತಿ ನೆಲೆಸಲಿ ಮತ್ತು ಬದುಕಿನ ಕಹಿ ಅನುಭವಗಳು ಮಾಯವಾಗಿ ಜೀವನವು ಪ್ರಕಾಶಮಾನವಾಗಲಿ. ಸ್ನೇಹಿತರೆ, ಈ ದಿವ್ಯ ಜ್ಞಾನದ ಅನುಭೂತಿಯು ನಿಜವಾಗಿಯೂ ಭಕ್ತಿಯ ರಸದಲ್ಲಿ ಅಡಗಿದೆ. ಆದ್ದರಿಂದ ವಿಳಂಬ ಮಾಡದೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯುವ ಮೂಲಕ ನಿಮ್ಮ ಭಾವವನ್ನು ತಿಳಿಸಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ. ನಮ್ಮ ಈ ಆಧ್ಯಾತ್ಮಿಕ ಪಯಣಕ್ಕೆ ನಿಮ್ಮ ಪ್ರೀತಿಯ ಒಡನಾಟವೇ ಬಲವಾಗಿದೆ. ಮತ್ತು ಒಂದು ವೇಳೆ ನಿಮ್ಮ ಅಂತರಾಳವು ಕೃಷ್ಣನ ಪ್ರೀತಿಯಿಂದ ತುಂಬಿ ತುಳುಕುತ್ತಿದ್ದರೆ ಈ ಜ್ಞಾನಾಮೃತಕ್ಕೆ ಒಂದು ಲೈಕ್ ನೀಡಲು ಮರೆಯಬೇಡಿ. ನೀವು ನಮ್ಮ ಈ ಭಕ್ತಿ ಕುಟುಂಬಕ್ಕೆ ಹೊಸದಾಗಿ ಸೇರುತ್ತಿದ್ದರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಮ್ಮ ಯಾವ ಸುಂದರವಾದ ಆಧ್ಯಾತ್ಮಿಕ ಪಯಣವೂ ನಿಮ್ಮಿಂದ ತಪ್ಪಿ ಹೋಗುವುದಿಲ್ಲ. ಬನ್ನಿ, ಇನ್ನು ತಡ ಮಾಡದೆ ಭಗವಾನ್ ಶ್ರೀಕೃಷ್ಣನು ಕಲಿಸಿದ ಬದುಕಿನ ನೌಕೆಯನ್ನು ಸಾಗಿಸುವ ಆ ಸುಂದರ ಕಲೆಯ ಕಡೆಗೆ ಸಾಗೋಣ. ಬದುಕಿನ ಅತ್ಯಂತ ದೊಡ್ಡ ದೋಷವೆಂದರೆ ಇಲ್ಲಿ ಹೆಚ್ಚಿನ ಜನರು ತಮ್ಮ ಮನಸ್ಸಿನ ಸಂಕಲ್ಪಕ್ಕೆ ಅನುಗುಣವಾಗಿ ಬದಲಾಗುವ ಬದಲು ಹೊರಗಿನ ಸನ್ನಿವೇಶಗಳ ಒತ್ತಡಕ್ಕೆ ಮಣಿದು ಬದಲಾಗುತ್ತಾರೆ ಮತ್ತು ಆಮೇಲೆ ತಮ್ಮ ವೈಫಲ್ಯಕ್ಕೆ ಸನ್ನಿವೇಶವನ್ನೇ ಹೊಣೆಗಾರರನ್ನಾಗಿ ಮಾಡುತ್ತಾರೆ. ನೀವು ಏಕಾಂಗಿಯಾಗಿ ಸವಿಸಿದ ಕಠಿಣ ಹಾದಿಯ ಕಥೆಯನ್ನು ಯಾರೊಂದಿಗೂ ಹೇಳಬೇಡಿ. ಏಕೆಂದರೆ ನಿಮ್ಮ ಕಷ್ಟದ ದಿನಗಳಲ್ಲಿ ಯಾರ ನೆರವು ನಿಮಗೆ ಸಿಗಲಿಲ್ಲವೋ ಅವರಿಗೆ ನಿಮ್ಮ ನೋವಿನ ಅಸಲಿ ಆಳವನ್ನು ಗ್ರಹಿಸಲು ಎಂದಿಗೂ ಸಾಧ್ಯವಿಲ್ಲ. ಇಡೀ ಲೋಕವೇ ನಿಮ್ಮನ್ನು ತಪ್ಪು ಎಂದು ಹೇಳಿದರೂ ಅದರಿಂದ ಯಾವ ಹಾನಿಯೂ ಇಲ್ಲ. ಆದರೆ ನೀವು ಅವರ ಮಾತುಗಳನ್ನು ಸತ್ಯವೆಂದು ಒಪ್ಪಿಕೊಂಡು ನಂಬಲು ಪ್ರಾರಂಭಿಸಿದಾಗಲೇ ನಿಮ್ಮ ಬದುಕಿನಲ್ಲಿ ದುಃಖದ ವ್ಯತ್ಯಾಸವುಂಟಾಗುತ್ತದೆ. ಯಾವುದೇ ಸಂಬಂಧದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸ್ವೀಕರಿಸದ ಜನರು ಯಾವಾಗಲೂ ತಕ್ಷಣವೇ ಬಣ್ಣ ಬದಲಾಯಿಸುತ್ತಾರೆ. ಏಕೆಂದರೆ ಅವರ ಪಾಲಿಗೆ ಅದು ಒಂದು ಆತ್ಮೀಯ ಸಂಬಂಧವಲ್ಲ, ಬದಲಾಗಿ ಒಂದು ಅನುಕೂಲಕರ ಅವಕಾಶ ಮಾತ್ರ ಆಗಿರುತ್ತದೆ. ಒಬ್ಬ ಮನುಷ್ಯನು ನೀವು ಪ್ರಾಮಾಣಿಕರು ಎಂದು ಪ್ರತಿ ಬಾರಿಯೂ ಸಾಬೀತುಪಡಿಸಲು ಒತ್ತಾಯಿಸಿದರೆ ಅರ್ಥ ಮಾಡಿಕೊಳ್ಳಿ, ಅವನು ಎಂದಿಗೂ ನಿಮ್ಮ ವಿಶ್ವಾಸಕ್ಕೆ ಅರ್ಹನಾಗಿರಲಿಲ್ಲ ಮತ್ತು ಮುಂದೆಯೂ ಆಗುವುದಿಲ್ಲ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅವರು ನಿರ್ಗಮಿಸುವಾಗ ನಗುತ್ತಾ ಅವರಿಗೆ ಶುಭ ಹಾರೈಸಿ. ಏಕೆಂದರೆ ಕನಿಷ್ಠ ನಿಮ್ಮ ಅಂಧ ವಿಶ್ವಾಸಕ್ಕೆ ಅರ್ಹರಲ್ಲದವರು ಯಾರು ಎಂಬುದನ್ನಾದರೂ ಅವರು ನಿಮಗೆ ಸ್ಪಷ್ಟಪಡಿಸಿದ್ದಾರೆ. ಕೆಲವು ವ್ಯಕ್ತಿಗಳು ನಿಮ್ಮನ್ನು ಕೀಳುಮಟ್ಟದಲ್ಲಿ ಕಾಣಲು ಪ್ರಯತ್ನಿಸುವುದಕ್ಕೆ ಮೂಲ ಕಾರಣವೇನೆಂದರೆ ನೀವು ಎತ್ತರಕ್ಕೆ ಏರುವುದನ್ನು ನೋಡುವುದು ಅವರ ಅಂತರಾಳದ ಅಹಂಕಾರಕ್ಕೆ ಕಠಿಣವಾದ ಏಟು ನೀಡುತ್ತದೆ. ಮತ್ತು ಅಹಂಕಾರವು ಯಾವಾಗಲೂ ಸತ್ಯವನ್ನು ಸ್ವೀಕರಿಸದೆ ಗೆಲ್ಲಲು ಮಾತ್ರ ಬಯಸುತ್ತದೆ. ನಿಮ್ಮ ಮೌನವನ್ನು ನೋಡಿ ಯಾವ ವ್ಯಕ್ತಿ ಅದನ್ನು ನಿಮ್ಮ ಅಸಹಾಯಕತೆ ಎಂದು ತಪ್ಪಾಗಿ ಭಾವಿಸುತ್ತಾನೋ ಅಂಥವರಿಂದ ದೂರ ಸರಿಯುವುದೇ ನಿಮಗೆ ಒಳ್ಳೆಯದು.
ಏಕೆಂದರೆ ಎಲ್ಲಿ ಆತ್ಮಗೌರವಕ್ಕೆ ಮನ್ನಣೆ ಇಲ್ಲವಾಗುತ್ತದೆಯೋ ಅಲ್ಲಿ ನಿಮ್ಮ ಮಾತುಗಳು ಸಹ ನಿರ್ಲಜ್ಜವಾದಂತೆ ಭಾಸವಾಗುತ್ತವೆ. ಬದುಕಿನಲ್ಲಿ ಎಂದಿಗೂ ನೀವು ಅಷ್ಟು ಅಗ್ಗವಾಗಬೇಡಿ. ನಿಮ್ಮನ್ನು ಕಳೆದುಕೊಂಡ ನಂತರವೂ ಜನರು ಸುಲಭವಾಗಿ ಮುನ್ನಡೆಯುವಂತಾಗಲಿ. ನಿಮಗೆ ಪ್ರೀತಿ ನೀಡುವವರ ಮನಸ್ಸಿನಲ್ಲಿ ನಿಮ್ಮ ಸ್ಥಾನವು ಅಷ್ಟು ಗಾಢವಾಗಿರಲಿ. ನೀವು ನಿಜವಾಗಿಯೂ ನಿಮ್ಮ ಜೀವನದ ಮುನ್ನಡೆಯ ದಾರಿಯಲ್ಲಿ ಸಾಗಲು ಶುರು ಮಾಡಿದಾಗ ನಿಮ್ಮನ್ನು ತಮ್ಮ ಮಟ್ಟದಲ್ಲಿಯೇ ಬಂಧಿಸಿಡಲು ಬಯಸುತ್ತಿದ್ದ ವ್ಯಕ್ತಿಗಳು ಮೊದಲಿಗರಾಗಿ ನಿಮ್ಮಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ. ನೀನಿಲ್ಲದೆ ನಾನು ಬದುಕಲಾರೆ ಎಂದು ಯಾರಿಗೂ ಹೇಳಲು ಹೋಗಬೇಡಿ. ಏಕೆಂದರೆ ಜನರು ಈ ಮಾತನ್ನು ತಮ್ಮ ಹಕ್ಕಾಗಿ ಪರಿಗಣಿಸಿ ನಿಮ್ಮನ್ನು ನೋಯಿಸಲು ಹೊಸ ಮಾರ್ಗಗಳನ್ನು ಹುಡುಕಲು ಆರಂಭಿಸುತ್ತಾರೆ. ನೀವು ಯಾವ ದಿನ ಇನ್ನೊಬ್ಬರ ಕಣ್ಣುಗಳ ದೃಷ್ಟಿಯಿಂದ ನಿಮ್ಮನ್ನು ನೋಡುವುದನ್ನು ನಿಲ್ಲಿಸುತ್ತೀರೋ ಆ ದಿನ ಇಡೀ ಲೋಕದ ದೃಷ್ಟಿಯಲ್ಲಿಯೂ ನೀವು ಬದಲಾಗುತ್ತೀರಿ. ಏಕೆಂದರೆ ನಿಜವಾದ ತೇಜಸ್ಸು ಮತ್ತು ಹೊಳಪು ಆತ್ಮವಿಶ್ವಾಸದ ಬುಗ್ಗೆಯಿಂದ ಮಾತ್ರ ಹೊರಹೊಮ್ಮುತ್ತದೆ. ಯಾರಾದರೂ ನಿಮ್ಮನ್ನು ಮನವೊಲಿಸಲು ಒಂದೇ ಒಂದು ಪ್ರಯತ್ನವೂ ಮಾಡದಿದ್ದರೆ ನಿಮ್ಮ ಅಂತರಾಳದ ಸ್ಥಾನವು ನೀವು ಅಂದುಕೊಂಡಷ್ಟು ಅವರ ಹೃದಯದಲ್ಲಿ ಇರಲಿಲ್ಲ ಎಂದು ತಿಳಿದುಕೊಳ್ಳಿ. ಬಹುತೇಕ ಜನರು ನಿಮ್ಮನ್ನು ಅರ್ಥ ಮಾಡಿಕೊಂಡಂತೆ ನಾಟಕವಾಡುತ್ತಾರೆ. ಆದರೆ ವಾಸ್ತವದಲ್ಲಿ ಅವರ ಏಕೈಕ ಉದ್ದೇಶ ನಿಮ್ಮನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ನಿಯಂತ್ರಿಸುವುದಾಗಿರುತ್ತದೆ. ತಿಳುವಳಿಕೆ ಮತ್ತು ಸ್ವಾರ್ಥದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸಲು ಕಲಿಯಿರಿ. ಮನುಷ್ಯ ಸಾಮಾನ್ಯವಾಗಿ ಹೆಚ್ಚು ನಂಬಿಕೆ ಇಟ್ಟಿರುವ ಜಾಗದಲ್ಲಿಯೇ ಅತಿಯಾಗಿ ಮುರಿದು ಹೋಗುತ್ತಾನೆ. ಆದ್ದರಿಂದ ಯಾರನ್ನಾದರೂ ನಂಬುವ ಮೊದಲು ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯವಾದ ಪಾಠ. ನೀವು ಎಷ್ಟು ಪ್ರಾಮಾಣಿಕರೋ ಜನರು ನಿಮ್ಮನ್ನು ಅಷ್ಟೇ ದಡ್ಡ ಎಂದು ಭಾವಿಸುತ್ತಾರೆ. ಏಕೆಂದರೆ ಇಂದಿನ ದಿನಮಾನಗಳಲ್ಲಿ ಸುಳ್ಳು ಮಾತನಾಡುವವರ ಮಾತುಗಳಿಗೆ ಹೆಚ್ಚು ಮಾನ್ಯತೆ ಸಿಗುತ್ತದೆ. ಕೆಲವೊಮ್ಮೆ ಮೌನವಾಗಿದ್ದುಕೊಂಡೇ ಜೀವನಕ್ಕೆ ಸರಿಯಾದ ಉತ್ತರವನ್ನು ನೀಡಲು ಸಾಧ್ಯ. ಏಕೆಂದರೆ ಎಲ್ಲ ಪ್ರಶ್ನೆಗಳನ್ನು ಮಾತುಗಳಿಂದಲ್ಲ, ನಿಮ್ಮ ದೃಢವಾದ ನಿರ್ಧಾರಗಳಿಂದ ಬಗೆಹರಿಸಲಾಗುತ್ತದೆ. ಯಾವ ಸಂಬಂಧಗಳಲ್ಲಿ ಪ್ರತಿ ಸಣ್ಣ ಮಾತನ್ನು ಸಾಬೀತುಪಡಿಸಲು ನಿರಂತರವಾಗಿ ಹೋರಾಡಬೇಕಾಗುತ್ತದೆಯೋ ಅಲ್ಲಿ ಪ್ರೀತಿ ಇರುವುದಿಲ್ಲ. ಬದಲಾಗಿ ಅಲ್ಲಿ ನ್ಯಾಯಾಲಯದ ಪ್ರಕ್ರಿಯೆ ನಡೆದಿರುತ್ತದೆ ಮತ್ತು ನ್ಯಾಯಾಲಯಗಳು ತೀರ್ಪುಗಳನ್ನು ನೀಡುತ್ತವೆಯೇ ಹೊರತು ಆತ್ಮೀಯ ಸಾಂತ್ವನವನ್ನು ನೀಡುವುದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದರೆ ಜನರು ದುಃಖ ಪಡುವುದಿಲ್ಲ. ಆದರೆ ನಾನು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಬಲವಾಗಿ ಹೇಳಿದವರೇ ಬದಲಾದಾಗ ಹೆಚ್ಚು ತೀವ್ರವಾಗಿ ದುಃಖಿತರಾಗುತ್ತಾರೆ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಪದೇ ಪದೇ ಪರೀಕ್ಷಿಸುತ್ತಿದ್ದರೆ ಒಂದು ದಿನ ಸುಮ್ಮನೆ ಯಾವುದೇ ಶಬ್ದವಿಲ್ಲದೆ ಅಲ್ಲಿಂದ ನಿರ್ಗಮಿಸಿ. ಏಕೆಂದರೆ ಎಲ್ಲಿ ವಿಶ್ವಾಸ ಕಡಿಮೆ ಇರುತ್ತದೆಯೋ ಅಲ್ಲಿಯೇ ಈ ಪರೀಕ್ಷೆಗಳು ಪದೇ ಪದೇ ನಡೆಯುತ್ತವೆ. ಕೆಲವು ವ್ಯಕ್ತಿಗಳು ನಿಮ್ಮ ದಾರಿಯಿಂದ ಸುಲಭವಾಗಿ ಸರಿದು ಹೋಗುತ್ತಾರೆ. ಏಕೆಂದರೆ ನೀವು ಬಹಳ ದೂರದ ಪಯಣಕ್ಕೆ ಹೊರಟವರು ಮತ್ತು ನಿಮ್ಮ ಏಳಿಗೆಯನ್ನು ಸಹಿಸಿಕೊಳ್ಳುವ ಶಕ್ತಿ ಅವರಿಗಿಲ್ಲ ಎಂಬುದು ಅವರಿಗೆ ತಿಳಿದಿರುತ್ತದೆ. ಯಾರೋ ಒಬ್ಬರ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ನಿಮ್ಮ ಸ್ವಂತ ಗೌರವವನ್ನು ಬಲಿ ಕೊಡುವುದು ಸಂಪೂರ್ಣವಾಗಿ ವ್ಯರ್ಥ. ಏಕೆಂದರೆ ಸತ್ಯವನ್ನು ಅರಿಯಲು ಇಷ್ಟವಿಲ್ಲದ ವ್ಯಕ್ತಿಗೆ ಸತ್ಯವು ಯಾವಾಗಲೂ ಸುಳ್ಳಿನಂತೆ ಭಾಸವಾಗುತ್ತದೆ. ನಿಮ್ಮ ಮೇಲೆ ಅತಿಯಾದ ಹಕ್ಕನ್ನು ಚಲಾಯಿಸಿ ನಿಮ್ಮ ಗೌರವವನ್ನು ನಿರಂತರವಾಗಿ ಕಡಿಮೆ ಮಾಡುವ ಯಾವುದೇ ಸಂಬಂಧವು ನಿಮ್ಮ ಆತ್ಮಬಲವನ್ನು ನಿಧಾನವಾಗಿ ಕಸಿದು ಹಾಕುತ್ತದೆ. ಜನರು ತಮ್ಮೊಳಗಿನ ನ್ಯೂನತೆಗಳನ್ನು ಮರೆಮಾಚಲು ಆಗಾಗ ನಿಮ್ಮ ಒಳ್ಳೆಯ ಗುಣಗಳಲ್ಲಿ ತಪ್ಪುಗಳನ್ನು ಹುಡುಕುತ್ತಾರೆ. ಏಕೆಂದರೆ ಅವರ ಮನಸ್ಸಿನಲ್ಲಿ ಸತ್ಯ ಎಂಬುದು ಯಾವಾಗಲೂ ಒಪ್ಪಿಕೊಳ್ಳಲಾಗದ ಒಂದು ಭ್ರಮೆಯಾಗಿರುತ್ತದೆ. ಯಾರು ನಿಮ್ಮ ಸಹವಾಸ ಅಥವಾ ಒಡನಾಟವನ್ನು ಒಂದು ಭಾರ ಅಥವಾ ಹೊರೆಯಂತೆ ಭಾವಿಸುತ್ತಾರೋ ಅವರೇ ನಿಮ್ಮಿಂದ ದೂರವನ್ನು ಸೃಷ್ಟಿಸುತ್ತಾರೆ. ಮತ್ತು ಅಂಥವರನ್ನು ಕಳೆದುಕೊಳ್ಳುವುದು ನಷ್ಟವೇನಲ್ಲ, ಅದು ನಿಮಗೆ ಸಿಕ್ಕ ಅತ್ಯಂತ ದೊಡ್ಡ ಮಾನಸಿಕ ನೆಮ್ಮದಿಯಾಗಿದೆ. ನಿಮ್ಮ ಕೆಟ್ಟ ಸಮಯವು ಜನರ ನಿಜವಾದ ರೂಪವನ್ನು ನಿಮ್ಮೆದುರು ತೋರ್ಪಡಿಸುತ್ತದೆ ಮತ್ತು ನಿಮ್ಮ ಒಳ್ಳೆಯ ಸಮಯವು ಅವರ ಅಂತರಂಗದ ಉದ್ದೇಶವನ್ನು ತೋರಿಸುತ್ತದೆ. ಈ ಎರಡು ವಿಷಯಗಳು ಜೀವನದ ಅತ್ಯಂತ ದೊಡ್ಡ ಪಾಠಗಳಾಗಿವೆ. ನಿಮ್ಮ ಭಾವನೆಗಳನ್ನು ಅಣಕಿಸುವ ಜನರೊಂದಿಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸಿ. ಏಕೆಂದರೆ ಇದು ವ್ಯಾಪಾರ ಮಾಡುವ ವಿಷಯವಲ್ಲ, ಇದು ಆಳವಾದ ಹೃದಯದ ಅನುಭವವಾಗಿದೆ. ನಿಮ್ಮನ್ನು ಕೀಳು ಮಟ್ಟದಲ್ಲಿ ಕಾಣುವ ಜನರು ದುರ್ಬಲರಲ್ಲ, ಆದರೆ ಅವರ ಮಾತುಗಳನ್ನು ನೀವು ನಂಬಲು ಪ್ರಾರಂಭಿಸಿದಾಗ ನೀವು ನಿಜವಾಗಿಯೂ ದುರ್ಬಲರಾಗುತ್ತೀರಿ. ಎಲ್ಲಿ ನೀವು ನಿಮ್ಮನ್ನು ಸರಿಯೆಂದು ನಿರೂಪಿಸಲು ಪದೇ ಪದೇ ವಿವರಣೆಗಳನ್ನು ನೀಡಬೇಕಾಗುತ್ತದೆಯೋ ಅಲ್ಲಿ ನೀವು ಇರುವುದು ತಪ್ಪು ಜಾಗದಲ್ಲಿ ಮತ್ತು ತಪ್ಪು ಜನರ ನಡುವೆ ಎಂದು ಅರ್ಥ ಮಾಡಿಕೊಳ್ಳಿ.
ನಿಮ್ಮ ಬಗ್ಗೆ ಏನೂ ತಿಳಿದಿಲ್ಲದೆಯೇ ಜನರು ನಿಮ್ಮ ಬಗ್ಗೆ ಒಂದು ನಿರ್ಣಯಕ್ಕೆ ಬಂದರೆ ನೆನಪಿಡಿ, ಆ ಅಭಿಪ್ರಾಯವು ಅವರ ದೃಷ್ಟಿಕೋನದ ಮಟ್ಟದ ಸಂಕೇತವೇ ಹೊರತು ನಿಮ್ಮ ವ್ಯಕ್ತಿತ್ವದ್ದಲ್ಲ. ಆದ್ದರಿಂದ ಅವರ ಆಲೋಚನೆಯನ್ನು ಸರಿಪಡಿಸುವ ಪ್ರಯತ್ನದಲ್ಲಿ ನಿಮ್ಮ ಅಂತರಂಗದ ಶಾಂತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನನ್ನ ಪ್ರೀತಿಯ ಸ್ನೇಹಿತರೆ, ಬದುಕಿನ ಈ ದೀರ್ಘ ಪಯಣದಲ್ಲಿ ನಾವು ಅನೇಕ ಮೌಲ್ಯಗಳನ್ನು ಕಲಿತೆವು. ಮನುಷ್ಯನ ನಿಜವಾದ ಬೆಲೆಯು ಅವನ ಸಂಪಾದನೆಯಿಂದಲ್ಲ, ಬದಲಾಗಿ ಅವನ ಕರ್ಮ ಮತ್ತು ನಡವಳಿಕೆಯಿಂದ ನಿರ್ಧಾರವಾಗಬೇಕು ಎಂದು ನಾವು ಅರಿತುಕೊಂಡೆವು. ನಿಜವಾದ ಉಪವಾಸವೆಂದರೆ ಕೇವಲ ಊಟವನ್ನು ತ್ಯಜಿಸುವುದಲ್ಲ, ಬದಲಾಗಿ ಮನಸ್ಸಿನಲ್ಲಿ ಅಡಗಿರುವ ಕೆಟ್ಟ ಆಲೋಚನೆಗಳನ್ನು ತ್ಯಾಗ ಮಾಡುವುದು ಎಂದು ನಾವು ಅರ್ಥ ಮಾಡಿಕೊಂಡೆವು. ಸಂಬಂಧಗಳ ವಾಸ್ತವ, ವಿಶ್ವಾಸದ್ರೋಹದ ನೋವು ಮತ್ತು ಆತ್ಮಗೌರವದ ಮಹತ್ವ ಇವೆಲ್ಲವೂ ಪ್ರತಿಯೊಬ್ಬ ಮನುಷ್ಯನೂ ಓದಲೇಬೇಕಾದ ಜೀವನದ ಪಾಠಗಳ ಪುಸ್ತಕದ ಪುಟಗಳು. ನೆನಪಿಡಿ, ನೀವು ನಿಮ್ಮನ್ನು ದುರ್ಬಲರು ಎಂದು ಭಾವಿಸುವವರೆಗೆ ಮಾತ್ರ ಈ ಪ್ರಪಂಚವು ನಿಮ್ಮನ್ನು ಅದುಮಿಡಲು ಪ್ರಯತ್ನಿಸುತ್ತದೆ. ನಿಮ್ಮ ನಿಜವಾದ ಮೌಲ್ಯವನ್ನು ನೀವೇ ಗುರುತಿಸಿಕೊಳ್ಳಿ, ನಿಮ್ಮ ಕನಸುಗಳಿಗಾಗಿ ಬದುಕಲು ಕಲಿಯಿರಿ ಮತ್ತು ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಳ್ಳುವ ಜನರಿಂದ ದೂರವಿರಿ. ಶ್ರೀ ಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ, ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಫಲದ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ಕರ್ತವ್ಯವೇನೆಂದರೆ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವುದು, ನಿಮ್ಮ ಆತ್ಮವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದು ಮತ್ತು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಧರ್ಮದ ಹಾದಿಯಲ್ಲಿ ನಡೆಯುವುದು. ಇಂದು ನಿಮ್ಮನ್ನು ತಪ್ಪು ಎಂದು ತಿಳಿದುಕೊಂಡಿರುವ ವ್ಯಕ್ತಿಗಳು ನಾಳೆ ನಿಮ್ಮ ಯಶಸ್ಸಿನ ಸತ್ಯವನ್ನು ನೋಡಿ ಅವರೇ ಮೌನಕ್ಕೆ ಶರಣಾಗುತ್ತಾರೆ. ನಿಮ್ಮ ಹೋರಾಟವನ್ನು ನೀವೇ ಮಾಡಿ, ನಿಮ್ಮ ಗೆಲುವಿನ ಸಂಭ್ರಮವನ್ನು ನೀವೇ ಆಚರಿಸಿ ಮತ್ತು ನಿಮ್ಮ ಸೋಲಿನಿಂದ ನೀವೇ ಕಲಿಯಿರಿ. ಏಕೆಂದರೆ ಅಂತಿಮವಾಗಿ ನಿಮ್ಮನ್ನು ನೀವು ಮಾತ್ರ ಇರುತ್ತೀರಿ. ದೇವರ ಮೇಲೆ ಅಚಲವಾದ ವಿಶ್ವಾಸವಿಡಿ, ಏಕೆಂದರೆ ಆ ದೈವ ಶಕ್ತಿಯು ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಇದೆ, ನಿಮ್ಮನ್ನು ಗಮನಿಸುತ್ತಿದೆ ಮತ್ತು ಸೂಕ್ತ ಸಮಯದಲ್ಲಿ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ. ಕಳೆದು ಹೋದ ಸಮಯದ ಅಥವಾ ಜೀವನದ ಬಗ್ಗೆ ಪದೇ ಪದೇ ಯೋಚಿಸಬೇಡಿ. ಅದು ಒಮ್ಮೆ ಮುಗಿದು ಹೋದ ಅಥವಾ ಮುಚ್ಚಿದ ಪುಸ್ತಕದಂತಿದೆ. ಅದನ್ನು ಪದೇ ಪದೇ ತೆರೆಯುವುದರಿಂದ ಕಥೆಯು ಬದಲಾಗುವುದಿಲ್ಲ, ಬದಲಾಗಿ ಪುಟಗಳು ಮಾತ್ರ ಹಳೆಯದಾಗುತ್ತವೆ ಮತ್ತು ನಿಮ್ಮ ಮನಸ್ಸಿನ ಭಾರ ಹೆಚ್ಚಾಗುತ್ತದೆ. ಹಣೆ ಬರಹದಲ್ಲಿ ಬರೆದಿರುವುದರ ಬಗ್ಗೆ ದೂರು ನೀಡುವುದನ್ನು ಬಿಡಿ. ಒಬ್ಬ ತೋಟಗಾರನು ತನ್ನ ತೋಟದಲ್ಲಿ ಬಿಸಿಲು ಏಕೆ ಬರುತ್ತಿದೆ ಎಂದು ದೂರು ನೀಡದೆ ಆ ಸೂರ್ಯನ ಪ್ರಕಾಶವನ್ನು ಬಳಸಿಕೊಂಡು ಹೇಗೆ ಹೂವುಗಳನ್ನು ಅರಳಿಸುತ್ತಾನೋ, ಹಾಗೆಯೇ ನೀವು ಕೂಡ ನಿಮ್ಮ ಹಣೆ ಬರಹದ ಸವಾಲುಗಳನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಿ. ಏನು ಆಗಬೇಕಾಗಿದೆಯೋ ಅದು ಒಂದು ದಿನ ಖಂಡಿತವಾಗಿಯೂ ಆಗಿಯೇ ತೀರುತ್ತದೆ. ನದಿಯನ್ನು ಯಾರು ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ, ಅದು ತನ್ನ ದಾರಿಯನ್ನು ಮಾಡಿಕೊಂಡು ಸಮುದ್ರವನ್ನು ಸೇರುತ್ತದೆ. ಅದೇ ರೀತಿ ನಿಮ್ಮ ಬದುಕಿನಲ್ಲಿ ಏನು ನಡೆಯಬೇಕೆಂದು ನಿರ್ಧಾರವಾಗಿದೆಯೋ ಅದು ನಡೆದೇ ಹೋಗುತ್ತದೆ. ನಾಳೆಯ ಚಿಂತೆಯ ಭಾರವನ್ನು ಹೊತ್ತುಕೊಂಡು ಇಂದಿನ ನಗುವಿನ ಕ್ಷಣಗಳನ್ನು ಕಳೆದುಕೊಳ್ಳಬೇಡಿ. ಇಂದಿನ ಈ ಕ್ಷಣವು ಒಂದು ಅಮೂಲ್ಯವಾದ ಕಾಣಿಕೆ. ಇದನ್ನು ನಾಳೆಯ ಅನಿಶ್ಚಿತತೆಯ ಭಾರದ ಕೆಳಗೆ ಅದುಮಿ ಹಾಕಬೇಡಿ. ಹಂಸ ಪಕ್ಷಿಯು ತನ್ನ ಕೊನೆಯ ಉಸಿರಿನಲ್ಲೂ ಹಾಡುತ್ತದೆ. ನವಿಲು ತನ್ನ ಸಂತೋಷದ ನೃತ್ಯದ ನಡುವೆಯೂ ಕಣ್ಣೀರನ್ನು ಸುರಿಸುತ್ತದೆ. ಈ ಜೀವನವು ಸುಖ ಮತ್ತು ದುಃಖಗಳ ಒಂದು ವಿಚಿತ್ರ ಸಮ್ಮಿಳನವಾಗಿದೆ. ದುಃಖದ ರಾತ್ರಿಗಳಲ್ಲಿ ನೆಮ್ಮದಿಯ ನಿದ್ರೆ ಬರುವುದಿಲ್ಲ ಮತ್ತು ಸಂತೋಷದ ರಾತ್ರಿಗಳಲ್ಲಿ ಯಾರಿಗಾದರೂ ನಿದ್ರೆ ಬಂದಿದೆಯೇ? ಇದೇ ಜೀವನದ ನಿಜವಾದ ಬಣ್ಣ. ಈ ಸತ್ಯವನ್ನು ಒಪ್ಪಿಕೊಳ್ಳಲು ಕಲಿಯಿರಿ. ಯಾವ ಸಂಬಂಧವು ತಪ್ಪಾದ ನಂತರವೂ ಒಂದು ಮೃದುವಾದ ನಗುವಿನೊಂದಿಗೆ ಮತ್ತು ಕ್ಷಮೆಯೊಂದಿಗೆ ಮೊದಲಿನಂತಾಗುತ್ತದೆ, ಅದೇ ಅತ್ಯುತ್ತಮವಾದ ಸಂಬಂಧ. ಅಂಥ ಸಂಬಂಧವು ಚಿನ್ನಕ್ಕಿಂತಲೂ ಹೆಚ್ಚು ಅಮೂಲ್ಯವಾದದ್ದು, ಏಕೆಂದರೆ ಅದರಲ್ಲಿ ಹೊರಗೆ ತೋರಿಸಿಕೊಳ್ಳುವ ಕೃತಕ ಗುಣ ಇರುವುದಿಲ್ಲ. ಬದಲಾಗಿ ಆಳವಾದ ವಿಶ್ವಾಸದ ನಂಟು ಇರ್ತದೆ. ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರನ್ನು ದ್ವೇಷಿಸಬೇಡಿ, ಏಕೆಂದರೆ ನೀವು ಅವರಿಗಿಂತ ಉತ್ತಮರು ಎಂಬುದನ್ನು ಅವರು ತಮ್ಮ ಮನಸ್ಸಿನಲ್ಲಿ ಒಪ್ಪಿಕೊಂಡಿರುತ್ತಾರೆ. ಜೀವನದ ಅತ್ಯಂತ ದೊಡ್ಡ ನಿಯಮವೇನೆಂದರೆ ಆಗಬೇಕಾದದ್ದು ಆಗಿಯೇ ತೀರುತ್ತದೆ ಮತ್ತು ಯಾವುದು ಆಗಬಾರದು ಎಂದು ನಿರ್ಧಾರವಾಗಿದೆಯೋ ಅದು ಎಂದಿಗೂ ಆಗುವುದಿಲ್ಲ. ಈ ವಿಷಯವನ್ನು ಯಾರು ಮನಃಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಚಿಂತೆ ಎಂಬುದು ಎಂದಿಗೂ ಕಾಡುವುದಿಲ್ಲ. ಅವರು ಎಲ್ಲಾ ರೀತಿಯ ಸನ್ನಿವೇಶಗಳಲ್ಲಿಯೂ ಶಾಂತವಾಗಿರುವುದನ್ನು ಕಲಿಯುತ್ತಾರೆ. ಜೀವನವು ಎಂದಿಗೂ ಮೊದಲು ತನ್ನ ಗುರಿ ಏನು ಎಂಬುದನ್ನು ನಿಮಗೆ ತೋರಿಸುವುದಿಲ್ಲ. ಮನುಷ್ಯ ತನ್ನ ನಿರ್ಧಾರಗಳನ್ನು ತೆಗೆದುಕೊಂಡ ನಂತರವಷ್ಟೇ ಅವನು ಆರಿಸಿದ್ದು ಸರಿಯಾದ ದಾರಿಯೋ ಅಥವಾ ತಪ್ಪಾದ ದಾರಿಯೋ ಎಂದು ಅದು ಸ್ಪಷ್ಟಪಡಿಸುತ್ತವೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ, ಏಕೆಂದರೆ ಜೀವನದಲ್ಲಿ ಕೆಲವು
ಕೆಲವು ದಾರಿಗಳು ಹೇಗಿರುತ್ತವೆ ಎಂದರೆ ಅಲ್ಲಿಂದ ಹಿಂತಿರುಗಿ ಬರುವುದು ಸುಲಭವಲ್ಲ. ಜನರು ನಿಮ್ಮ ಉದ್ದೇಶದ ಆಳವನ್ನು ಗ್ರಹಿಸದಿದ್ದಾಗ ಮತ್ತು ನಿಮ್ಮ ಮೌನವನ್ನು ಅವರ ದೃಷ್ಟಿಯಲ್ಲಿ ದೌರ್ಬಲ್ಯ ಎಂದು ಭಾವಿಸಿದಾಗ ನಿಮ್ಮ ಪಯಣದಲ್ಲಿ ಯಾರು ಕೊನೆಯವರೆಗೂ ಜೊತೆಗಿರುತ್ತಾರೆ ಮತ್ತು ಯಾರು ಕೇವಲ ಪ್ರದರ್ಶನಕ್ಕಾಗಿ ಸಂಬಂಧವನ್ನು ನಿಭಾಯಿಸುತ್ತಿದ್ದರು ಎಂಬುದನ್ನು ನೀವು ಅರಿತುಕೊಳ್ಳಿ. ಇದೊಂದು ಅಗ್ನಿ ಪರೀಕ್ಷೆ. ಇದು ಯಾರು ನಿಜವಾದ ಚಿನ್ನ ಮತ್ತು ಯಾರು ಕೇವಲ ಹಿತ್ತಾಳೆ ಎಂದು ಹೊರಗೆ ತರುತ್ತದೆ. ಈ ಪ್ರಪಂಚದಲ್ಲಿ ಯಾವುದೇ ಸಂಬಂಧವು ಅದರೊಳಗೆ ಸತ್ಯವಿರುವವರೆಗೂ ಮಾತ್ರ ಸುಂದರವಾಗಿ ಕಾಣುತ್ತದೆ. ಸ್ವಾರ್ಥದ ತುಕ್ಕು ಅದರೊಳಗೆ ಪ್ರವೇಶಿಸಿದ ಕೂಡಲೇ ಅತ್ಯಂತ ಗಟ್ಟಿಯಾದ ಸಂಬಂಧವು ಸದ್ದಿಲ್ಲದೆ ಮುರಿದು ಹೋಗುತ್ತದೆ. ಆ ಸಂಬಂಧದಲ್ಲಿ ಎಂದಿಗೂ ಬಿಡಿಸಲಾಗದಂತಹ ಕಹಿಯ ಗಂಟುಗಳು ಬಿದ್ದು ಬಿಡುತ್ತವೆ. ಬದುಕಿನಲ್ಲಿ ನಿಮಗೆ ಪ್ರತಿ ಬಾರಿಯೂ ಒಂದೇ ಕಡೆಯಿಂದ ನೋವು ಸಿಗುವುದಿಲ್ಲ. ಅದು ಯಾವಾಗಲೂ ಒಂದು ಹೊಸ ತಿರುವನ್ನು ಆರಿಸಿಕೊಳ್ಳುತ್ತದೆ. ಆಗ ನೀವು ಪ್ರತಿ ಸಲವೂ ಎಚ್ಚರಿಕೆಯಿಂದ ಇರಬೇಕು ಎಂಬುದು ಒಂದು ಕಲೆ ಎಂಬುದನ್ನು ಕಲಿಯಬಹುದು. ಪ್ರತಿ ಬಾರಿಯೂ ಒಂದೇ ರೀತಿಯ ತಪ್ಪನ್ನು ಪುನರಾವರ್ತಿಸುವ ಮನುಷ್ಯನು ಎಂದಿಗೂ ಮುನ್ನಡೆಯಲು ಸಾಧ್ಯವಿಲ್ಲ. ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಮನುಷ್ಯನಿಗೆ ಹೊರಗಿನ ಪ್ರಪಂಚವನ್ನು ಬದಲಾಯಿಸುವ ಅವಶ್ಯಕತೆ ಬರುವುದಿಲ್ಲ. ನೀವು ಒಂದು ದೀಪವನ್ನು ಹಚ್ಚಿದಾಗ ಕತ್ತಲೆ ಹೇಗೆ ತನ್ನಷ್ಟಕ್ಕೆ ತಾನೇ ಮಾಯವಾಗುತ್ತದೆಯೋ ಹಾಗೆಯೇ ನೀವು ನಿಮ್ಮ ಅಂತರಂಗದಲ್ಲಿ ಸುಧಾರಣೆಯ ಬೆಳಕನ್ನು ತಂದಾಗ ಹೊರಗಿನ ಪ್ರಪಂಚದ ಎಲ್ಲಾ ಕಷ್ಟಗಳು ತಾನಾಗಿಯೇ ಚಿಕ್ಕದಾಗಿ ಕಾಣಲಾರಂಭಿಸುತ್ತವೆ. ಆದರೆ ಯಾರು ಹೊರಗಿನ ಪ್ರಪಂಚದಿಂದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತಾರೋ ಅವರು ಯಾವಾಗಲೂ ಒಳಗೊಳಗೆ ಮುರಿದು ಹೋಗುತ್ತಾರೆ. ಬೇರೆಯವರಿಂದ ಏನನ್ನಾದರೂ ನಿರೀಕ್ಷಿಸುವುದು ಮರುಭೂಮಿಯ ಮರಳಿನಲ್ಲಿ ನೀರನ್ನು ಹುಡುಕಿದಂತೆ. ಕೊನೆಗೆ ನಿಮಗೆ ಸಿಗುವುದು ನಿರಾಸೆ ಮಾತ್ರ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಿ, ಏಕೆಂದರೆ ಇದೇ ನಿಮ್ಮ ಬದುಕಿನ ಪ್ರತಿಯೊಂದು ದಾರಿಯನ್ನು ನಿರ್ಧರಿಸುವ ಶಕ್ತಿಯಾಗಿದೆ. ಮನಸ್ಸು ಶುದ್ಧವಾಗಿದ್ದಾಗ ಹೊರಗಿನ ಪ್ರಪಂಚ ಎಷ್ಟೇ ಗೊಂದಲಮಯವಾಗಿದ್ದರೂ ಮನುಷ್ಯನು ಒಳಗಿನಿಂದ ಸ್ಥಿರವಾಗಿದ್ದುಕೊಂಡು ತನ್ನ ಗುರಿಯ ದಾರಿಯನ್ನು ತಾನೇ ಕಂಡುಕೊಳ್ಳುತ್ತಾನೆ. ನಿಮ್ಮ ಮನಸ್ಸೇ ನಿಮ್ಮ ಅತ್ಯಂತ ದೊಡ್ಡ ಮಿತ್ರ ಮತ್ತು ಅತ್ಯಂತ ದೊಡ್ಡ ಶತ್ರು ಕೂಡ ಹೌದು. ಇದನ್ನು ನಿಯಂತ್ರಣದಲ್ಲಿಡಲು ಕಲಿಯಿರಿ. ಮನುಷ್ಯನು ತನ್ನದೇ ಸ್ವಂತ ಶಕ್ತಿಯ ಮೇಲೆ ನಿಲ್ಲುವವರೆಗೆ ಗಟ್ಟಿಯಾಗುವುದಿಲ್ಲ. ಜನರು ನಿಮಗೆ ತಾತ್ಕಾಲಿಕ ಸಾಥ ನೀಡುತ್ತಾರೆ, ಆದರೆ ಶಾಶ್ವತವಾಗಿ ಯಾರು ಯಾರ ಆಸರೆಯೂ ಆಗುವುದಿಲ್ಲ. ಊರುಗೋಲು ಸ್ವಲ್ಪ ದೂರದವರೆಗೂ ಆಧಾರ ನೀಡಬಹುದು, ಆದರೆ ಇಡೀ ಬದುಕಿನ ಪಯಣವನ್ನು ಸ್ವಂತ ಕಾಲಿನ ಮೇಲೆಯೇ ಸವಿಸಬೇಕಾಗುತ್ತದೆ. ಕಹಿ ಸತ್ಯವೇನೆಂದರೆ ಪ್ರತಿಯೊಬ್ಬರೂ ನಿಮ್ಮ ಒಳಿತನ್ನು ಬಯಸುತ್ತಾರೆ, ಆದರೆ ಅದು ಎಲ್ಲಿಯವರೆಗೆ ಎಂದರೆ ಅವರ ಸ್ವಾರ್ಥದ ಲಾಭಗಳು ಸುರಕ್ಷಿತವಾಗಿರುವವರೆಗೆ ಮಾತ್ರ. ನಿಮ್ಮ ಏಳಿಗೆಯು ಅವರನ್ನು ಚಿಕ್ಕವರನ್ನಾಗಿ ಕಾಣುವಂತೆ ಮಾಡುತ್ತದೆ ಎಂದು ಅವರಿಗೆ ಅನ್ನಿಸಿದ ಕೂಡಲೇ ಅವರು ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಅಂತಹ ಸ್ವಾರ್ಥದ ಜನರನ್ನು ಗುರುತಿಸಲು ಕಲಿಯಿರಿ. ಬದುಕಿನಲ್ಲಿ ಅನೇಕ ಜನರು ನಿಮ್ಮನ್ನು ತಪ್ಪು ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ನೀವು ಅವರು ಅಂದುಕೊಂಡಿದ್ದಕ್ಕಿಂತ ಉತ್ತಮವಾದ ಸ್ಥಾನಕ್ಕೆ ಏರುತ್ತಿದ್ದೀರಿ ಎಂಬುದನ್ನು ಅವರು ಒಪ್ಪಿಕೊಳ್ಳಲಾರರು. ಅಂತಹ ಸಮಯದಲ್ಲಿ ನಿಮ್ಮನ್ನು ನೀವು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ಸುಮ್ಮನೆ ಮೌನವಾಗಿ ನಿಮ್ಮ ದಾರಿಯಲ್ಲಿ ಮುನ್ನಡೆಯಿರಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಸಾಧನೆಯೇ ನಿಮ್ಮ ಅತ್ಯಂತ ಸ್ಪಷ್ಟವಾದ ಉತ್ತರವಾಗುತ್ತದೆ. ನಾವು ಯಾರನ್ನು ಅತಿ ಹೆಚ್ಚು ನಂಬುತ್ತೇವೆಯೋ ಅವರೇ ನಮಗೆ ಹೆಚ್ಚು ನೋವು ನೀಡುತ್ತಾರೆ, ಏಕೆಂದರೆ ದೂರದಲ್ಲಿರುವ ಶತ್ರುಗಳು ನಮ್ಮನ್ನು ಕೆಡವಲು ಸಾಧ್ಯವಿಲ್ಲ. ನಮ್ಮ ಕೈ ಹಿಡಿದವರು ಮಾತ್ರ ನಮ್ಮನ್ನು ಬೀಳಿಸಲು ಸಾಧ್ಯ. ಆದ್ದರಿಂದ ನಂಬಿಕೆ ಇಡಿ, ಆದರೆ ಯಾರ ಮೇಲೂ ಕುರುಡು ನಂಬಿಕೆ ಇಡಬೇಡಿ. ಸತ್ಯವೇನೆಂದರೆ ಪ್ರತಿಯೊಂದು ನಗುವು ನೆಮ್ಮದಿಯ ಸಂಕೇತವಲ್ಲ. ಯಾರು ಅರ್ಥ ಮಾಡಿಕೊಳ್ಳಲು ಬಯಸದ ಆಳವಾದ ನೋವನ್ನು ಮರೆಮಾಚಲು ಹಲವು ನಗುಗಳನ್ನು ಧರಿಸಲಾಗಿರುತ್ತದೆ. ಕೆಲವರು ಹೊರಗಿನಿಂದ ನಗುತ್ತಾ ಕಂಡರೂ ಒಳಗಿನಿಂದ ಅಳುತ್ತಿರುತ್ತಾರೆ. ಸಮಯ ಯಾವಾಗಲೂ ಎರಡು ಪ್ರಮುಖ ವಿಷಯಗಳನ್ನು ಕಲಿಸುತ್ತದೆ: ಯಾರು ನಿಮ್ಮನ್ನು ಮನಃಪೂರ್ವಕವಾಗಿ ಇಷ್ಟಪಡುತ್ತಾರೆ ಮತ್ತು ಯಾರು ಕೇವಲ ನಿಮ್ಮೊಂದಿಗೆ ಇರುವ ನಾಟಕ ಮಾಡುತ್ತಿದ್ದಾರೆ ಎಂಬುದು. ಮತ್ತು ಇವೆರಡೂ ಅರಿವು ಮನುಷ್ಯನನ್ನು ಆಳವಾಗಿ ಬದಲಾಯಿಸುತ್ತವೆ. ಸಮಯವೇ ಅತ್ಯಂತ ದೊಡ್ಡ ಗುರು. ಅದು ಯಾವ ಮಾತನ್ನು ಆಡದೆಯೇ ಎಲ್ಲವನ್ನೂ ಕಲಿಯುವಂತೆ ಮಾಡುತ್ತದೆ. ಬದುಕಿನ ವಿಪರ್ಯಾಸವೇನೆಂದರೆ ಜನರು ನಿಮ್ಮ ಹೋರಾಟದ ದಾರಿಯನ್ನು ನೋಡುವುದಿಲ್ಲ. ಅವರಿಗೆ ಬೇಕಿರುವುದು ಕೇವಲ ನಿಮ್ಮ ಅಂತಿಮ ಸಾಧನೆ ಮಾತ್ರ. ಮತ್ತು ನಿಮ್ಮ ಬಳಿ ಪ್ರದರ್ಶಿಸಲು ಏನೂ ಇಲ್ಲದಿರುವಾಗ ನೀವು ಅವರಿಗೆ ಮುಖ್ಯವಾಗುವುದಿಲ್ಲ. ಪ್ರಪಂಚವು ಉದಯಿಸುವ ಸೂರ್ಯನಿಗೆ ನಮಸ್ಕರಿಸುತ್ತದೆ, ಮುಳುಗುವ ಸೂರ್ಯನಿಗಲ್ಲ. ನೀವು ಎಲ್ಲಾ ಕಡೆ ಪ್ರತಿಕ್ರಿಯೆ ನೀಡುವುದು ಅಗತ್ಯವಿಲ್ಲ ಎಂದು ಯಾವಾಗ ಅರಿತುಕೊಳ್ಳುತ್ತೀರೋ ಆ ಕ್ಷಣವೇ ನೀವು ಅಂತರಂಗದ ಶಾಂತಿಯ ಮೊದಲ ಮೆಟ್ಟಿಲನ್ನು ಏರುತ್ತೀರಿ. ಏಕೆಂದರೆ ಪ್ರತಿಯೊಂದಕ್ಕೂ ಉತ್ತರ ನೀಡಲು ಹೋಗುವುದು ಸಮಯ ಮತ್ತು ಶಕ್ತಿಯ ವ್ಯರ್ಥ. ಕೆಲವು ವಿಷಯಗಳನ್ನು ಕೇಳಿಯೂ ಕೇಳದಂತೆ ಇರುವುದೇ ನಿಜವಾದ ಬುದ್ಧಿವಂತಿಕೆ.
ಪ್ರತಿಯೊಂದು ಸಂಬಂಧವನ್ನು ಉಳಿಸಿಕೊಳ್ಳುವುದು ಅಗತ್ಯವಿಲ್ಲ ಎಂಬುದನ್ನು ಜೀವನ ನಿಧಾನವಾಗಿ ನಮಗೆ ಅರ್ಥ ಮಾಡಿಸುತ್ತದೆ. ಕೆಲವು ಸಂಬಂಧಗಳನ್ನು ಶಾಶ್ವತವಾಗಿ ತ್ಯಜಿಸುವುದೇ ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ಉತ್ತಮ. ಕೆಲವು ಸಂಬಂಧಗಳು ಮನೆಯನ್ನು ಒಳಗಿಂದಲೇ ತಿನ್ನುವ ಗೆದ್ದಲು ಹುಳಗಳಂತೆ. ಅವು ನಿಮ್ಮ ಆತ್ಮವಿಶ್ವಾಸವನ್ನು ಒಳಗಿನಿಂದ ಟೊಳ್ಳು ಮಾಡುತ್ತವೆ. ಪ್ರಪಂಚವೇ ತನ್ನ ವಿರುದ್ಧ ನಿಂತಾಗ ಮನುಷ್ಯ ಅಷ್ಟಾಗಿ ಕುಗ್ಗಿ ಹೋಗುವುದಿಲ್ಲ. ತಾನು ಯಾರನ್ನು ತನ್ನ ಇಡೀ ಪ್ರಪಂಚ ಎಂದು ನಂಬಿದ್ದನೋ ಅವರೇ ತನ್ನ ವಿರುದ್ಧ ನಿಂತಿದ್ದಾರೆ ಎಂದು ತಿಳಿದಾಗ ಮನುಷ್ಯ ಸಂಪೂರ್ಣವಾಗಿ ಮುರಿದು ಬೀಳುತ್ತಾನೆ. ಈ ವಿಶ್ವಾಸ ದ್ರೋಹದ ನೋವು ಬಹಳ ಆಳವಾಗಿರುತ್ತದೆ. ಮೌನವು ಬಹಳಷ್ಟು ಕಠಿಣ ಸತ್ಯಗಳನ್ನು ಹೇಳುತ್ತದೆ, ಆದರೆ ಜನರು ಸಾಮಾನ್ಯವಾಗಿ ಅದಕ್ಕೆ ತಪ್ಪಾದ ಅರ್ಥವನ್ನು ಕೊಡುತ್ತಾರೆ. ನೀವು ದುರ್ಬಲರು ಎಂದು ಅವರು ಭಾವಿಸುತ್ತಾರೆ, ಆದರೆ ಸತ್ಯವೇನೆಂದರೆ ನೀವು ಅವರ ಮಟ್ಟಕ್ಕೆ ಇಳಿದು ಮಾತುಕತೆ ನಡೆಸುವುದು ನಿಮಗೆ ಇಷ್ಟವಿರುವುದಿಲ್ಲ. ಕೆಸರಿಗೆ ಕಲ್ಲು ಎಸೆದರೆ ಆ ಕೆಸರು ನಮ್ಮ ಮೇಲೆಯೇ ಹಾರುತ್ತದೆ. ಜೀವನದ ಕಹಿ ಸತ್ಯವೇನೆಂದರೆ ನೀವು ಜನರಿಗೆ ಎಷ್ಟು ಒಳ್ಳೆಯದನ್ನು ಮಾಡುತ್ತೀರೋ ಅಷ್ಟೇ ಹೆಚ್ಚಾಗಿ ಅವರು ನಿಮ್ಮಿಂದ ಇನ್ನೂ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ, ಮತ್ತು ಆ ನಿರೀಕ್ಷೆಯ ಭಾರ ನಿಧಾನವಾಗಿ ಮನುಷ್ಯನನ್ನು ದಣಿಸಿಬಿಡುತ್ತದೆ. ಆದ್ದರಿಂದ ಒಳ್ಳೆಯದನ್ನು ಮಾಡಿ, ಆದರೆ ನಿಮ್ಮ ನೆಮ್ಮದಿ ಮತ್ತು ಶಾಂತಿಯ ಬೆಲೆಯಲ್ಲಿ. ಕೆಲವೊಮ್ಮೆ ನಾವು ಕೆಲವು ವ್ಯಕ್ತಿಗಳಿಂದ ದೂರ ಸರಿಯುವುದಕ್ಕೆ ಕಾರಣ ಅವರನ್ನು ದ್ವೇಷಿಸುವುದಲ್ಲ, ಬದಲಾಗಿ ಅವರು ನಮ್ಮೊಳಗಿನ ಶಾಂತಿಯನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದ್ದಾರೆ ಎಂಬ ಕಾರಣಕ್ಕಾಗಿ. ಮನಸ್ಸಿನ ಶಾಂತಿಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಬೇರೇನೂ ಇಲ್ಲ. ಅನುಭವವು ಯಾವಾಗಲೂ ವಯಸ್ಸಿನಿಂದ ಬರುವುದಿಲ್ಲ. ಕೆಲವೊಮ್ಮೆ ತಪ್ಪು ವ್ಯಕ್ತಿಯಿಂದ ಸಿಕ್ಕ ನೋವಿನ ಪಾಠವು ಇಡೀ ಜೀವನದ ಅತ್ಯಂತ ದೊಡ್ಡ ಪಾಠವಾಗುತ್ತದೆ ಮತ್ತು ಮನುಷ್ಯನನ್ನು ಆಳವಾಗಿ ಬದಲಾಯಿಸುತ್ತದೆ. ಈ ಪಾಠವನ್ನು ಯಾವುದೇ ಪುಸ್ತಕಗಳಲ್ಲೂ ಹುಡುಕಲು ಸಾಧ್ಯವಿಲ್ಲ. ಜೀವನವು ಆಗಾಗ ನಮ್ಮನ್ನು ಎಂಥ ನಿರ್ಣಾಯಕ ತಿರುವಿನಲ್ಲಿ ತಂದು ನಿಲ್ಲಿಸುತ್ತದೆ ಎಂದರೆ ಅಲ್ಲಿಂದ ಹಿಂದಿರುಗುವುದು ಕಷ್ಟಕರ ಮತ್ತು ಮುಂದೆ ಹೋಗುವುದು ಕಷ್ಟಕರವಾಗಿರುತ್ತದೆ. ಆಗಲೇ ಮನುಷ್ಯನಿಗೆ ತನ್ನ ಧೈರ್ಯದ ನಿಜವಾದ ಸ್ವರೂಪ ಕಾಣುತ್ತದೆ. ಅದೇ ಕಷ್ಟದ ತಿರುವಿನಲ್ಲಿ ನಿಮ್ಮ ಅಂತರಂಗದ ಪರೀಕ್ಷೆ ನಡೆಯುತ್ತದೆ. ಈ ಪ್ರಪಂಚವು ನಿಮ್ಮ ತಪ್ಪುಗಳನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳುತ್ತದೆ, ಆದರೆ ನಿಮ್ಮ ಪ್ರಯತ್ನಗಳ ಹಿಂದಿನ ಸತ್ಯವನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಬೇರೆಯವರ ಕಣ್ಣಿನ ದೃಷ್ಟಿಯಿಂದಲ್ಲ, ನಿಮ್ಮ ಹೃದಯದ ಸತ್ಯದ ತಕ್ಕಡಿಯಲ್ಲಿ ಅಳೆಯಿರಿ. ನಿಮ್ಮ ಉದ್ದೇಶವು ಶುದ್ಧವಾಗಿದ್ದರೆ ನೀವು ಯಾರ ಬಗ್ಗೆಯೂ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಕೆಲವೊಮ್ಮೆ ಜನರು ನಿಮ್ಮ ಹೊರಗಿನ ವರ್ತನೆಯನ್ನು ತಪ್ಪು ಎಂದು ತಿಳಿದುಕೊಳ್ಳುತ್ತಾರೆ, ಆದರೆ ನೀವು ಕೇವಲ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮಾತ್ರ ಪ್ರಯತ್ನಿಸುತ್ತಿರುತ್ತೀರಿ. ಆದರೆ ಈ ಪ್ರಪಂಚದಲ್ಲಿ ಸತ್ಯಕ್ಕಿಂತಲೂ ವೇಗವಾಗಿ ತಪ್ಪು ತಿಳುವಳಿಕೆಗಳು ಹರಡುತ್ತವೆ. ಯಾವ ಮನುಷ್ಯನು ಮನಸ್ಸಿನಿಂದ ಅತಿ ಶುದ್ಧನಾಗಿರುತ್ತಾನೋ ಅವನೇ ಬದುಕಿನಲ್ಲಿ ಹೆಚ್ಚು ಪೆಟ್ಟುಗಳನ್ನು ತಿನ್ನುತ್ತಾನೆ. ಏಕೆಂದರೆ ಅವನಿಗೆ ಪ್ರಪಂಚದ ಕಪಟ ಆಟಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಮತ್ತು ಈ ಪ್ರಪಂಚವು ಆ ಅಮೂಲ್ಯ ಸಮಯದ ಲಾಭವನ್ನು ಪಡೆದುಕೊಳ್ಳುತ್ತದೆ. ಜೀವನದ ಅತ್ಯಂತ ಕಷ್ಟದ ಸಮಯ ಯಾವುದೆಂದರೆ ನೀವು ನಿಮ್ಮ ವೈಯಕ್ತಿಕ ಭಾವನೆಗಳ ವಿರುದ್ಧ ಹೋರಾಡಿ ಏನೂ ಆಗಿಲ್ಲದಂತೆ ಸಹಜವಾಗಿ ಕಾಣಿಸಿಕೊಳ್ಳಬೇಕಾದ ಕ್ಷಣ. ಏಕೆಂದರೆ ಪ್ರತಿಯೊಬ್ಬರೂ ಕೇವಲ ನಿಮ್ಮ ಮುಖದ ಮೇಲಿನ ನಗುವನ್ನು ಮಾತ್ರ ನೋಡುತ್ತಾರೆ, ಒಳಗಿನ ಬಿರುಗಾಳಿಯ ಸಂಕಟವನ್ನಲ್ಲ. ಕೆಲವೊಮ್ಮೆ ಮನುಷ್ಯನು ಮುಂದೆ ಸಾಗಲು ಅಂತಹ ವ್ಯಕ್ತಿಗಳ ಸಹವಾಸದಿಂದ ದೂರವಾಗಬೇಕಾಗುತ್ತದೆ. ಯಾರ ಜೊತೆ ಇರುವಾಗ ತಾನು ಚಿಕ್ಕವನು ಅಥವಾ ಗೌರವಕ್ಕೆ ಅರ್ಹನಲ್ಲ ಎಂದು ಭಾಸವಾಗುತ್ತದೆಯೋ ಅವರು ಒಡನಾಟವನ್ನು ಬಿಡಬೇಕಾಗುತ್ತದೆ. ಆತ್ಮಗೌರವವು ಯಾವುದೇ ಸಂಬಂಧಕ್ಕಿಂತಲೂ ಅತಿ ದೊಡ್ಡದು. ಇದನ್ನು ಎಂದಿಗೂ ಪಣಕ್ಕಿಡಬೇಡಿ. ಪ್ರಪಂಚದಲ್ಲಿ ನಿಮ್ಮ ಮಾತನ್ನು ಕೇಳದ ಅನೇಕರು ನಿಮಗೆ ಸಿಗುತ್ತಾರೆ, ಆದರೆ ನಿಮ್ಮ ತಪ್ಪನ್ನು ಹುಡುಕಲು ಅವರು ಒಂದು ಕ್ಷಣವೂ ತಡಮಾಡುವುದಿಲ್ಲ. ಅಂತಹ ವ್ಯಕ್ತಿಗಳ ನಕಾರಾತ್ಮಕ ಪ್ರಭಾವವು ನಿಮ್ಮ ಮನಸ್ಸಿನ ಮೇಲೆ ಬೀಳಲು ಬಿಡಬೇಡಿ. ಅದೃಷ್ಟಕ್ಕಿಂತ ಮನುಷ್ಯನ ತಾಳ್ಮೆ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ, ಏಕೆಂದರೆ ಅದೃಷ್ಟವು ಸೂಕ್ತ ಸಮಯಕ್ಕಾಗಿ ಕಾಯುತ್ತದೆ. ಆದರೆ ತಾಳ್ಮೆಯು ಎಲ್ಲಾ ಭರವಸೆಗಳು ಮುಗಿದು ಹೋದ ಮೇಲೂ ಅದೇ ಜಾಗದಲ್ಲಿ ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯವನ್ನು ನೀಡುತ್ತದೆ. ಯಾರು ಪೂರ್ತಿ ಹೃದಯದಿಂದ ಇನ್ನೊಬ್ಬರಿಗೆ ಬೆಂಬಲ ನೀಡುತ್ತಾರೋ ಅವರೇ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ, ಏಕೆಂದರೆ ಅವರು ಸಂಬಂಧದಲ್ಲಿ ಮನಸ್ಸಿನಿಂದ ಒಂದಾಗಿರುತ್ತಾರೆ ಮತ್ತು ಭಾವನೆಗಳು ಮುರಿದು ಹೋದಾಗ ಯಾವಾಗಲೂ ನೋವು ಹೆಚ್ಚಾಗುತ್ತದೆ. ಹೊಳೆಯುವ ವಸ್ತುಗಳೆಲ್ಲವೂ ನಿಜವಾದ ಚಿನ್ನವಲ್ಲ ಎಂಬುದನ್ನು ಜೀವನ ನಿಧಾನವಾಗಿ ಸಾಬೀತುಪಡಿಸುತ್ತದೆ. ಅನೇಕ ಮುಖಗಳು ನಗುವಿನ ಹಿಂದೆ ಅಡಗಿರುತ್ತವೆ, ಆದರೆ ಅವರ ಅಂತರಂಗದಲ್ಲಿ ಬಹಳ ಆಳದ ಕತ್ತಲೆ ತುಂಬಿರುತ್ತದೆ.
ಈ ಪ್ರಪಂಚಕ್ಕೆ ಏನಾದರೂ ಬೇಕಾದಾಗ ಮಾತ್ರ ಅದು ನಿಮ್ಮನ್ನು ನೆನಪಿಸಿಕೊಳ್ಳುತ್ತದೆ ಮತ್ತು ನೀವು ಉಪಯೋಗಕ್ಕೆ ಬರುವುದಿಲ್ಲ ಎಂದು ಅನಿಸಿದಾಗ ಅದೇ ಜನರು ನಿಮ್ಮನ್ನು ಗುರುತಿಸುವುದನ್ನು ನಿಲ್ಲಿಸುತ್ತಾರೆ. ಈ ಪ್ರಪಂಚವು ಸ್ವಾರ್ಥಪರವಾಗಿದೆ. ಕೆಲವೊಮ್ಮೆ ಮೌನವಾಗಿರುವುದೇ ಅತ್ಯಂತ ಸರಿಯಾದ ಉತ್ತರ, ಏಕೆಂದರೆ ಕೆಲವರು ಕೇವಲ ತಾವು ಕೇಳಲು ಇಷ್ಟಪಡುವುದನ್ನಷ್ಟೇ ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ. ಸತ್ಯವು ಅವರಿಂದ ಯಾವಾಗಲೂ ದೂರವಿರುತ್ತದೆ. ಪ್ರತಿಯೊಂದು ಚಿಕ್ಕ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಎಂದು ಯಾವಾಗ ಕಲಿಯುತ್ತಾನೋ ಆ ಕ್ಷಣದಿಂದ ಮನುಷ್ಯ ಬುದ್ಧಿವಂತನಾಗುತ್ತಾನೆ. ಏಕೆಂದರೆ ಪ್ರಪಂಚದ ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದರಿಂದ ಮನಸ್ಸೇ ಒಡೆದು ಹೋಗುತ್ತದೆ. ನಾವು ಏನನ್ನು ನೋಡಲು ಇಷ್ಟಪಡುವುದಿಲ್ಲವೋ ಜೀವನ ಯಾವಾಗಲೂ ಅದನ್ನೇ ನಮ್ಮೆದುರು ತೋರ್ಪಡಿಸುತ್ತದೆ. ಆದರೆ ಇಂದು ಯಾವ ವಿಷಯಗಳು ನಮಗೆ ನೋವು ನೀಡುತ್ತವೆಯೋ ಅವೇ ಮುಂದಿನ ಸಮಯದಲ್ಲಿ ನಮ್ಮ ಅತ್ಯಂತ ಬಲವಾದ ರಕ್ಷಾ ಕವಚಗಳಾಗಿ ಪರಿಣಮಿಸುತ್ತವೆ. ಕೆಲವೊಮ್ಮೆ ಯಾರದ್ದೋ ತಕ್ಷಣ ಬದಲಾಗುವ ಮಾತುಗಳು ಅವರು ಮೊದಲಿನಂತೆ ಎಂದಿಗೂ ಇರಲೇ ಇಲ್ಲ. ಅವರ ನಿಜವಾದ ಸ್ವರೂಪವು ಈಗಷ್ಟೇ ಆಚೆ ಬರುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಕಾಗುತ್ತದೆ. ಬದುಕಿನಲ್ಲಿ ಹಲವು ಬಾರಿ ಮನುಷ್ಯ ಯಾರನ್ನು ಮುಂದೆ ಬೆಳೆಯುವುದನ್ನು ನೋಡಲು ಮನಃಪೂರ್ವಕವಾಗಿ ಇಷ್ಟಪಡುತ್ತಾನೋ ಅವರೇ ಅವನನ್ನು ಹಿಂದೆ ತಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಯಾವಾಗಲೂ ಅವರ ಉದ್ದೇಶದ ಸತ್ಯವನ್ನು ಗುರುತಿಸಿ, ಕೇವಲ ಮುಖದ ನಗುವನ್ನಲ್ಲ. ಯಾರಾದರೂ ನಿಮ್ಮನ್ನು ಪದೇ ಪದೇ ತಪ್ಪು ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದರೆ ಅವರ ಕಣ್ಣುಗಳು ನಿಮ್ಮ ಮೇಲಲ್ಲ, ಬದಲಾಗಿ ನಿಮ್ಮ ಏಳಿಗೆಯನ್ನು ಸಹಿಸಲಾಗದ ಅವರೊಳಗಿನ ಭಯದ ಮೇಲೆ ನೆಟ್ಟಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಮೌನವಾಗಿರುವುದರ ಹಿಂದೆ ದೌರ್ಬಲ್ಯವಿರುವುದಿಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯು ನಿಮ್ಮ ಆಳವಾದ ಭಾವನೆಗಳಿಗೆ ಗೌರವ ಕೊಡುವ ಯೋಗ್ಯತೆಯನ್ನು ಹೊಂದಿಲ್ಲ ಎಂಬುದು ನಿಮಗೆ ಅರಿವಿರುತ್ತದೆ. ಜೀವನದಲ್ಲಿ ನೀವು ಎಷ್ಟು ಎತ್ತರಕ್ಕೆ ಏರಿದ್ದೀರಿ ಎಂಬುದು ದೊಡ್ಡ ಗೆಲುವಲ್ಲ, ಬದಲಾಗಿ ಆ ಎತ್ತರಕ್ಕೆ ಏರುವಾಗ ನಿಮ್ಮನ್ನು ನೀವು ಕಳೆದುಕೊಳ್ಳದಂತೆ ಎಷ್ಟು ಕಾಪಾಡಿಕೊಂಡಿದ್ದೀರಿ ಎಂಬುದು ನಿಜವಾದ ಜಯ. ಯಾವ ದಿನ ಮನುಷ್ಯನಿಗೆ ಯಾರು ತನ್ನ ಜೊತೆ ವ್ಯಾಪಾರದ ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಯಾರು ನಿಜವಾಗಿಯೂ ಹೃದಯದಿಂದ ಜೊತೆಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆಯೋ ಆ ದಿನದಿಂದ ಅವನ ಜೀವನವು ಮೊದಲಿಗಿಂತ ಹೆಚ್ಚು ಸರಳವಾಗುತ್ತದೆ. ಜೀವನವು ಬಹಳಷ್ಟು ಬಾರಿ ನಾವು ತಿಳಿಯಲು ಇಷ್ಟಪಡದ ಕಹಿ ಸತ್ಯಗಳನ್ನು ನಮಗೆ ಪರಿಚಯಿಸುತ್ತದೆ. ಆದರೆ ಅದೇ ಸತ್ಯಗಳು ನಂತರ ನಮ್ಮ ನಿರ್ಧಾರಗಳನ್ನು ಅತ್ಯಂತ ಬಲಪಡಿಸುತ್ತವೆ. ಮನುಷ್ಯ ಯಾವಾಗ ತನ್ನೊಳಗಿಂದಲೇ ಒಡೆಯಲು ಪ್ರಾರಂಭಿಸುತ್ತಾನೋ ಆಗ ಹೊರಗಿನ ಪ್ರಪಂಚದ ಪೆಟ್ಟುಗಳು ಅವನಿಗೆ ಕಡಿಮೆ ನೋವು ನೀಡುತ್ತವೆ. ಏಕೆಂದರೆ ಅತ್ಯಂತ ದೊಡ್ಡ ಹೋರಾಟ ಇರುವುದು ಒಳಗಡೆಯೇ ಎಂಬುದು ಅವನಿಗೆ ತಿಳಿದಿರುತ್ತದೆ. ಕೆಲವೊಮ್ಮೆ ಅಂತಹ ಸಮಯವೂ ಬರುತ್ತದೆ. ಆಗ ನೀವೇ ನಿಮ್ಮ ಬೆನ್ನನ್ನು ತಟ್ಟಿಕೊಂಡು ಮುನ್ನಡೆಯಬೇಕಾಗುತ್ತದೆ. ಏಕೆಂದರೆ ಯಾರಿಗಾಗಿ ನೀವು ಪ್ರಪಂಚವನ್ನೇ ತ್ಯಜಿಸಿದ್ದೀರೋ ಅವರೇ ನಿಮ್ಮನ್ನು ಒಂದು ಕ್ಷಣದಲ್ಲಿ ಮರೆತು ಬಿಡುತ್ತಾರೆ. ಜೀವನವು ನಮ್ಮಿಂದ ಬಹಳಷ್ಟು ವಸ್ತುಗಳನ್ನು ಕಸಿದುಕೊಂಡು ಆಮೇಲೆ ಹಿಂತಿರುಗಿಸುತ್ತದೆ. ಅದಕ್ಕೆ ಕಾರಣವೇನೆಂದರೆ ಯಾವ ವಸ್ತುಗಳು ಯಾವಾಗಲೂ ನಮ್ಮವೇ ಎಂದು ನಾವು ಅಂದುಕೊಂಡಿದ್ದೆವೋ ಅವು ಕೇವಲ ಸಮಯದ ಮೇಲೆ ಆಧಾರಿತವಾಗಿದ್ದವು ಹೊರತು ನಮ್ಮ ಹೃದಯದ ನಂಟಿನಿಂದ ಬಂದವುಗಳಾಗಿರಲಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿ ಎಂದು. ನಿಮ್ಮ ನಿಜವಾದ ಮತ್ತು ಪ್ರಾಮಾಣಿಕ ಸ್ವಭಾವವನ್ನು ನಿಭಾಯಿಸುವ ಸಾಮರ್ಥ್ಯವಿಲ್ಲದ ಕಾರಣಕ್ಕಾಗಿ ಅನೇಕ ಜನರು ನಿಮ್ಮಿಂದ ದೂರ ಸರಿಯುತ್ತಾರೆ ಮತ್ತು ಈ ಅಂತರವು ನಿಮಗೆ ಎಂದಿಗೂ ಹಾನಿ ಮಾಡುವುದಿಲ್ಲ, ಬದಲಾಗಿ ಒಂದು ರೀತಿಯ ಅಂತರಂಗದ ನೆಮ್ಮದಿಯನ್ನು ನೀಡುತ್ತದೆ. ಮನುಷ್ಯನು ತನ್ನ ನಿಜವಾದ ಬೆಲೆಯನ್ನು ತಾನೇ ನಿರ್ಧರಿಸಿದಾಗ ಹೊರಗಿನ ಪ್ರಪಂಚವು ಅವನನ್ನು ಕಡಿಮೆ ಅಂದಾಜು ಮಾಡುವ ಧೈರ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ಅವನಿಗೆ ಗೌರವ ನೀಡುವುದು ಒಂದು ಅನಿವಾರ್ಯತೆಯಾಗದೆ ಅದೊಂದು ಸಹಜ ಅಭ್ಯಾಸವಾಗಿ ಬದಲಾಗುತ್ತದೆ. ಕೆಲವರು ಕೇವಲ ನಮ್ಮ ಜೀವನದ ಕಥೆಯ ಒಂದು ಸಣ್ಣ ಭಾಗವಾಗಿರುತ್ತಾರೆ, ಪೂರ್ತಿ ಪುಸ್ತಕವಲ್ಲ ಎಂಬ ಸತ್ಯವನ್ನು ಜೀವನ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ಅವರು ಎಲ್ಲಿ ನಿಲ್ಲಲು ಬಯಸುತ್ತಾರೋ ಅವರನ್ನು ಅಲ್ಲಿಯೇ ಬಿಟ್ಟು ಬಿಡುವುದು ಜಾಣತನ. ಕೆಲವೊಮ್ಮೆ ಒಂದೇ ಒಂದು ಸಣ್ಣ ಕ್ಷಣದಲ್ಲಿ ಎಂತಹ ಮಾತುಗಳನ್ನು ಕೇಳಲು ಸಿಗುತ್ತವೆ ಎಂದರೆ ಅವು ತಿಂಗಳುಗಳಿಂದ ಮುರಿದು ಹೋಗಿದ್ದ ಮನಸ್ಸನ್ನು ತಕ್ಷಣವೇ ಶಾಂತಗೊಳಿಸುತ್ತವೆ. ಮತ್ತು ಕೆಲವೊಮ್ಮೆ ಕೇವಲ ಒಂದು ಶಬ್ದ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿ ಬಿಡುತ್ತದೆ. ಯಾವಾಗ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶವು ಹೊರಬರುತ್ತದೆಯೋ ಆಗ ಮನುಷ್ಯನ ಮುಖವಾಡವಲ್ಲ, ಅವನ ಮೌನವೇ ಹೆಚ್ಚು ಸತ್ಯವನ್ನು ಹೇಳುತ್ತದೆ ಎಂಬುದು ಅರ್ಥವಾಗುತ್ತದೆ. ಜೀವನದಲ್ಲಿ ಹಲವು ಬಾರಿ ಎಂತಹ ಸನ್ನಿವೇಶಗಳು ಎದುರಾಗುತ್ತವೆ ಎಂದರೆ ಅಲ್ಲಿ ದಾರಿಯನ್ನು ಆರಿಸಿಕೊಳ್ಳುವುದು ಕಷ್ಟವಾಗುವುದಿಲ್ಲ, ಬದಲಾಗಿ ಸರಿಯಾದ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಗಟ್ಟಿಯಾಗಿ ನಿಲ್ಲುವುದೇ ಅತಿ ದೊಡ್ಡ ಪರೀಕ್ಷೆಯಾಗುತ್ತದೆ.
ಕೆಲವೊಮ್ಮೆ ನಮ್ಮ ಅತ್ಯಂತ ಹತ್ತಿರದವರೇ ಎಂತಹ ಕೃತ್ಯಗಳನ್ನು ಮಾಡಿಬಿಡುತ್ತಾರೆ ಎಂದರೆ ಅದನ್ನು ಒಬ್ಬ ಅಪರಿಚಿತ ಕೂಡ ಮಾಡಲು ಧೈರ್ಯ ಮಾಡುವುದಿಲ್ಲ. ಮತ್ತು ಇವೇ ಕ್ಷಣಗಳು ಮನುಷ್ಯನನ್ನು ಒಳಗಿನಿಂದ ಪಕ್ವವಾಗುವಂತೆ ಮಾಡುತ್ತವೆ. ಜೀವನವು ನಮಗೆ ಪದೇ ಪದೇ ಬೇರೆಯವರ ಮೇಲೆ ಅವಲಂಬಿತರಾಗಿರುವ ತಪ್ಪನ್ನು ಮಾಡಲು ಬಿಡುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಏಟು ನಾವು ನಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವುದನ್ನು ಇನ್ನೂ ಹೆಚ್ಚು ಅಗತ್ಯವಾಗಿಸುತ್ತದೆ. ಯಾವಾಗ ಜನರು ನಿಮ್ಮ ಒಳ್ಳೆಯತನದ ಲಾಭ ಪಡೆಯಲು ಪ್ರಾರಂಭಿಸುತ್ತಾರೋ ಆಗ ಈ ಪ್ರಪಂಚದಲ್ಲಿ ಹೃದಯಕ್ಕಿಂತ ಹೆಚ್ಚಾಗಿ ಬುದ್ಧಿಯ ಅವಶ್ಯಕತೆ ಇದೆ ಎಂಬುದು ಅರ್ಥವಾಗುತ್ತದೆ. ಇಲ್ಲದಿದ್ದರೆ ಜನರು ನಿಮ್ಮ ಮೇಲೆ ಆಳಲು ಪ್ರಾರಂಭಿಸುತ್ತಾರೆ. ಹಲವು ಕಹಿ ಸತ್ಯಗಳು ಮನುಷ್ಯನನ್ನು ರಾತ್ರೋರಾತ್ರಿ ದೊಡ್ಡವನನ್ನಾಗಿ ಮಾಡಿಬಿಡುತ್ತವೆ. ಏಕೆಂದರೆ ಅವು ಹೃದಯವನ್ನು ಎಷ್ಟು ಪಕ್ವಗೊಳಿಸುತ್ತವೆ ಎಂದರೆ ನಂತರ ಮನುಷ್ಯ ಸಣ್ಣ ಪುಟ್ಟ ವಿಷಯಗಳಿಗೆ ಎಂದಿಗೂ ಕುಗ್ಗಿ ಹೋಗುವುದಿಲ್ಲ. ಪ್ರತಿಯೊಂದು ಸಂಬಂಧವನ್ನು ಉಳಿಸಿಕೊಳ್ಳುವುದು ನಿಮ್ಮ ಕರ್ತವ್ಯವಲ್ಲ ಎಂಬುದನ್ನು ಜೀವನ ಕಲಿಸುತ್ತದೆ. ಏಕೆಂದರೆ ಕೆಲವು ಸಂಬಂಧಗಳು ಕೇವಲ ನಿಮ್ಮನ್ನು ನಿಲ್ಲಿಸಿ ತಡೆಯಲು ಇರುತ್ತವೆಯೇ ಹೊರತು ನಿಮ್ಮನ್ನು ಬೆಂಬಲಿಸಲು ಅಲ್ಲ. ಯಾವಾಗ ಮನುಷ್ಯ ತನ್ನ ಗಾಯಗಳಿಂದಲೇ ಪಾಠ ಕಲಿಯಲು ಪ್ರಾರಂಭಿಸುತ್ತಾನೋ ಆಗ ಅವನಿಗೆ ಯಾವುದೇ ಹೊರಗಿನ ಸಲಹೆಯ ಅಗತ್ಯವಿರುವುದಿಲ್ಲ. ಏಕೆಂದರೆ ಅವನ ನೋವೇ ಅವನ ಅತ್ಯಂತ ದೊಡ್ಡ ಗುರುವಾಗಿರುತ್ತದೆ. ಕೆಲವೊಮ್ಮೆ ಎಲ್ಲವೂ ತಿಳಿದಿದ್ದರೂ ತಿಳಿಯದವನಂತೆ ವರ್ತಿಸಬೇಕಾಗುತ್ತದೆ. ಏಕೆಂದರೆ ಎದುರಿಗಿರುವನ ಅಜ್ಞಾನವನ್ನು ತೋರಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಅಂತರಂಗದ ಶಾಂತಿಯನ್ನು ಉಳಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಜೀವನದಲ್ಲಿ ನಗುತ್ತಲೇ ಮೋಸ ಮಾಡುವ ಜನರು ಬಹಳಷ್ಟು ಸಿಗುತ್ತಾರೆ. ಆದರೆ ಒಮ್ಮೆ ಅವರನ್ನು ಗುರುತಿಸಿದ ನಂತರ ಮನುಷ್ಯನ ನಂಬಿಕೆಯ ಸ್ವರೂಪವು ಶಾಶ್ವತವಾಗಿ ಬದಲಾಗುತ್ತದೆ. ಯಾವಾಗ ಪರಿಸ್ಥಿತಿಯು ಹಠಾತ್ತಾಗಿ ಬದಲಾಗುತ್ತದೆಯೋ ಆಗ ಯಾರು ನಿಜವಾಗಿಯೂ ನಮ್ಮ ಕೈ ಹಿಡಿದು ನಿಲ್ಲುತ್ತಾರೆ ಮತ್ತು ಯಾರು ಕೇವಲ ಮಾತನಾಡುತ್ತಾರೆ ಎಂಬುದು ಮನುಷ್ಯನಿಗೆ ಅರ್ಥವಾಗುತ್ತದೆ. ಈ ಅರಿವಿನ ನೋವು ಆಳವಾಗಿರುತ್ತದೆ, ಆದರೆ ಬಹಳ ಮುಖ್ಯವಾಗಿರುತ್ತದೆ. ಹಲವು ಬಾರಿ ಜೀವನವು ನಮ್ಮನ್ನು ನಾವು ಹೋಗಲು ಇಷ್ಟಪಡದ ಜಾಗಗಳಿಗೆ ಕರೆದುಕೊಂಡು ಹೋಗುತ್ತದೆ. ಆದರೆ ಅದೇ ಜಾಗಗಳು ನಮ್ಮನ್ನು ಎಂತಹ ಶಕ್ತಿಯುತ ಮನುಷ್ಯನನ್ನಾಗಿ ರೂಪಿಸುತ್ತವೆ ಎಂದರೆ ನಾವು ಹಾಗಾಗುವ ಅವಶ್ಯಕತೆ ನಮಗೆ ತುಂಬಾ ಇರ್ತದೆ. ನಾವು ಯಾರನ್ನು ಅತ್ಯಂತ ಜೋಪಾನವಾಗಿ ಕಾಪಾಡಿಕೊಳ್ಳಲು ಬಯಸುತ್ತೇವೆಯೋ ಅಂತಹವರನ್ನೇ ಜೀವನವು ಹಲವು ಬಾರಿ ಮೊದಲು ನಮ್ಮಿಂದ ದೂರ ಮಾಡುತ್ತದೆ. ಏಕೆಂದರೆ ಕೆಲವು ಒಡನಾಟ ಕೇವಲ ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಇರುತ್ತದೆ ಎಂಬುದು ನಮಗೆ ಅರ್ಥವಾಗಲಿ ಎಂದು. ಕೆಲವೊಮ್ಮೆ ಯಾರದ್ದೋ ಮೌನ ಎಷ್ಟು ಭಾರವಾಗಿರುತ್ತದೆ ಎಂದರೆ ಅದು ಶಬ್ದಗಳಿಗಿಂತ ಹೆಚ್ಚು ನೋವು ನೀಡುತ್ತದೆ. ಮತ್ತು ಅಲ್ಲಿಂದಲೇ ಮನುಷ್ಯ ಬೇರೆಯವರೊಂದಿಗಲ್ಲ ತನ್ನೊಂದಿಗೆ ತಾನು ಮಾತನಾಡುವುದನ್ನು ಕಲಿಯುತ್ತಾನೆ. ಜೀವನದಲ್ಲಿ ಎಂತಹ ಕ್ಷಣಗಳು ಬರುತ್ತವೆ ಎಂದರೆ ನಿಮ್ಮ ಸ್ವಂತ ನಗುವಿನ ಮೇಲೆಯೇ ನಿಮಗೆ ವಿಶ್ವಾಸ ಬರುವುದಿಲ್ಲ. ಏಕೆಂದರೆ ಒಳಗಿನ ನೋವು ಮುಖದ ಮೇಲಿನ ನಗುಗಿಂತಲೂ ಹೆಚ್ಚು ಆಳವಾಗಿರುತ್ತದೆ. ಕೆಲವೊಮ್ಮೆ ಜನರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ಸಹಜ ಅಭ್ಯಾಸ ಎಂದು ಭಾವಿಸುತ್ತಾರೆ ಮತ್ತು ನಂತರ ಅದೇ ಅಭ್ಯಾಸವನ್ನು ನಿಮ್ಮ ದೌರ್ಬಲ್ಯ ಎಂದು ಪರಿಗಣಿಸಿ ನಿಮ್ಮ ಮೇಲೆ ನಡೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಯಾವಾಗ ಯಾರಾದರೂ ತಮ್ಮ ತುರ್ತು ಅಗತ್ಯಕ್ಕೆ ತಕ್ಕಂತೆ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೋ ಆಗ ಸಂಬಂಧಗಳ ಸಮತೋಲನವು ಈಗ ಸರಿಯಾಗಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ತಡ ಮಾಡಬೇಡಿ. ಯಾರು ನೀವು ಏನನ್ನಾದರೂ ನೀಡಬಲ್ಲಿರಿ ಎಂಬ ಕಾರಣಕ್ಕೆ ನಿಮ್ಮ ಜೊತೆ ಇದ್ದಾರೆ ಮತ್ತು ಯಾರು ನೀವು ಅವರಿಗೆ ಮುಖ್ಯ ಎಂಬ ಕಾರಣಕ್ಕೆ ಜೊತೆ ಇದ್ದಾರೆ ಎಂಬುದನ್ನು ತೋರಿಸಲು ಜೀವನ ಎಂದಿಗೂ ತಡ ಮಾಡುವುದಿಲ್ಲ. ಕೆಲವೊಮ್ಮೆ ಒಂದು ಸತ್ಯ ಮನುಷ್ಯನ ಇಡೀ ಆಲೋಚನೆಯ ಪ್ರಪಂಚವನ್ನೇ ಬದಲಾಯಿಸುತ್ತದೆ. ಏಕೆಂದರೆ ಅದು ಅವನು ಮನಸ್ಸಿನಿಂದ ಶುದ್ಧ ಎಂದು ಭಾವಿಸಿದ ಮುಖಗಳ ನಿಜವಾದ ಬಣ್ಣವನ್ನು ಅವನಿಗೆ ತೋರಿಸಿಬಿಡುತ್ತದೆ. ನಂಬಿಕೆಯ ಭಾರ ನಿರೀಕ್ಷೆಗಳಿಗಿಂತ ಹೆಚ್ಚಾದಾಗ ಮತ್ತು ಎದುರಿಗಿರುವವರಿಗೆ ಅದರ ಅರಿವು ಕೂಡ ಇಲ್ಲದಿದ್ದಾಗ ಜೀವನವು ಅತ್ಯಂತ ಹೆಚ್ಚು ದಣಿಸುತ್ತದೆ. ಕೆಲವೊಮ್ಮೆ ನಮ್ಮ ಅತ್ಯಂತ ನಿಕಟವಾಗಿರುವ ಮನುಷ್ಯನೇ ಎಲ್ಲರಿಗಿಂತ ದೂರವಿದ್ದಂತೆ ಭಾಸವಾಗುತ್ತದೆ. ಏಕೆಂದರೆ ಅಂತರವು ಯಾವತ್ತೂ ಭೌತಿಕ ಹೆಜ್ಜೆಗಳಿಂದಲ್ಲ, ಮನಸ್ಸಿನ ಉದ್ದೇಶದಿಂದ ಉಂಟಾಗುತ್ತದೆ. ಪ್ರತಿಯೊಬ್ಬರಿಗೂ ವಿವರಿಸುವುದು ಅಗತ್ಯವಿಲ್ಲ ಎಂಬುದನ್ನು ಜೀವನ ನಿಧಾನವಾಗಿ ಮನವರಿಕೆ ಮಾಡಿಸುತ್ತದೆ. ಏಕೆಂದರೆ ಕೆಲವರು ಅರ್ಥ ಮಾಡಿಕೊಳ್ಳಲು ಅಲ್ಲ, ಕೇವಲ ಕೇಳಿಸಿಕೊಂಡು ತಪ್ಪುಗಳನ್ನು ಹುಡುಕಲು ಬಂದಿರುತ್ತಾರೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಮುರಿದು ಹೋದಂತೆ ಅನುಭವಿಸುತ್ತಾನೆ ಎಂದರೆ ಕೊನೆಯ ಬಾರಿ ತಾನು ತನಗಾಗಿ ಏನು ಮಾಡಿದ್ದೆ, ಬೇರೆಯವರ ಸಂತೋಷಕ್ಕಾಗಿ ಅಲ್ಲ ಎಂಬುದು ಕೂಡ ಅವನಿಗೆ ನೆನಪಿರುವುದಿಲ್ಲ. ನೀವು ಆ ಸಂಬಂಧವನ್ನು ಬಿಟ್ಟು ಬಿಡುವುದು ಅಗತ್ಯ ಎಂದು ತಿಳಿದಿದ್ದರೂ ಹೃದಯ ಇನ್ನೂ ಹಿಡಿದಿಟ್ಟುಕೊಳ್ಳುವ ಹಠ ಮಾಡುವಾಗ ತೆಗೆದುಕೊಳ್ಳುವ ನಿರ್ಧಾರವೇ ಜೀವನದ ಅತ್ಯಂತ ಕಠಿಣ ನಿರ್ಧಾರವಾಗಿರುತ್ತದೆ.
ಕೆಲವೊಮ್ಮೆ ಅವಶ್ಯಕತೆಗಳು ಮನುಷ್ಯನನ್ನು ಎಷ್ಟು ಬದಲಾಯಿಸುತ್ತವೆ ಎಂದರೆ ನೀವು ಯಾರನ್ನು ನಿಮ್ಮವರೆಂದು ಭಾವಿಸಿದ್ದೀರೋ ಆ ರೂಪದಲ್ಲಿ ಅವರು ಕಾಣುವುದೇ ಇಲ್ಲ ಮತ್ತು ಇದೇ ಅತಿದೊಡ್ಡ ಮೋಸ ಎಂದು ಸಾಬೀತುಪಡುತ್ತದೆ. ಕೆಲವು ಸಂಬಂಧಗಳನ್ನು ಕೊನೆಗೊಳಿಸುವುದು ತಪ್ಪಲ್ಲ, ಆದರೆ ಆ ಸಂಬಂಧಗಳಲ್ಲಿ ಮನುಷ್ಯ ತನ್ನನ್ನು ತಾನು ಕಳೆದುಕೊಳ್ಳುತ್ತಾ ಹೋದರೆ ಅದು ತಪ್ಪಾಗುತ್ತದೆ ಎಂಬುದನ್ನು ಜೀವನ ಕಲಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಮೌನವಾಗುತ್ತಾನೆ ಎಂದರೆ ಅವನಿಗೆ ಜನರಿಂದಲ್ಲ ತನ್ನದೇ ಆಲೋಚನೆಗಳ ಬಿರುಗಾಳಿಯಿಂದೇ ಭಯವಾಗಲು ಪ್ರಾರಂಭವಾಗುತ್ತದೆ, ಏಕೆಂದರೆ ಅದೇ ಅವನನ್ನು ಹೆಚ್ಚು ಗಾಯಗೊಳಿಸುತ್ತದೆ. ಜೀವನದ ಪೆಟ್ಟುಗಳು ಹೊರಗೆ ಯಾರಿಗೂ ಕಾಣುವುದಿಲ್ಲ, ಆದರೆ ಅವು ಮನುಷ್ಯನ ಅಂತರಾಳದಲ್ಲಿ ಎಂತಹ ಬಿರುಕುಗಳನ್ನು ಮೂಡಿಸುತ್ತವೆ ಎಂದರೆ ಅದನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು, ಕೇವಲ ಅನುಭವಿಸಬಹುದು. ಕೆಲವೊಮ್ಮೆ ಅಂತರವನ್ನು ಕಾಯ್ದುಕೊಳ್ಳುವುದು ಸುಲಭವಲ್ಲ, ಆದರೆ ಅದೇ ಅಂತರ ನಂತರ ದೊಡ್ಡ ಮಾನಸಿಕ ನೆಮ್ಮದಿಯಾಗುತ್ತದೆ, ಏಕೆಂದರೆ ಅದು ನಿಮಗೆ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಕಲಿಸುತ್ತದೆ. ನೀವು ದೀರ್ಘಕಾಲದಿಂದ ನಿರ್ಲಕ್ಷಿಸುತ್ತಿದ್ದ ಕಹಿ ಸತ್ಯಗಳನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಬಂದಾಗ ಜೀವನವು ನಿಮಗೆ ಅತಿ ಹೆಚ್ಚು ಕಲಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಂತಹ ಸ್ಥಿತಿಗೆ ತಲುಪುತ್ತಾನೆ ಎಂದರೆ ಅತ್ಯಂತ ಮುಖ್ಯವಾದದ್ದು ಯಾವುದೇ ಹೊರಗಿನ ಸಂಬಂಧವಲ್ಲ, ಬದಲಾಗಿ ತನ್ನ ಆಂತರಿಕ ಮಾನಸಿಕ ಶಾಂತಿ ಎಂಬುದು ಅವನಿಗೆ ಅರಿವಾಗುತ್ತದೆ. ಎಲ್ಲವನ್ನು ಸರಿಪಡಿಸುವ ಜವಾಬ್ದಾರಿ ನಿಮ್ಮಲ್ಲ ಎಂಬುದೇ ಜೀವನದ ಅತಿದೊಡ್ಡ ಪಾಠ, ಏಕೆಂದರೆ ಕೆಲವು ವಿಷಯಗಳು ಸರಿಯಾಗಬೇಕಾದರೆ ಮೊದಲು ನೀವು ಸ್ವತಃ ಮುರಿದು ಹೋಗುವುದು ನಿಲ್ಲಬೇಕು. ಜೀವನವು ಹಲವು ಬಾರಿ ಎಷ್ಟು ಬದಲಾಗುತ್ತದೆ ಎಂದರೆ ನೀವು ಯಾರಿಂದ ಏನನ್ನೂ ನಿರೀಕ್ಷಿಸಿರಲಿಲ್ಲವೋ ಅವರಿಂದಲೂ ನಿಮಗೆ ಪ್ರಮುಖ ಪಾಠ ಸಿಗುತ್ತದೆ ಮತ್ತು ಅದೇ ಪಾಠ ಮುಂದೆ ಅತಿ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಸೋತು ಹೋಗುತ್ತಾನೆ ಎಂದರೆ ಅವನು ಜನರಿಂದಲ್ಲ, ತನ್ನದೇ ಹೆಚ್ಚಿನ ನಿರೀಕ್ಷೆಗಳಿಂದ ದೂರವಾಗಬೇಕಾಗುತ್ತದೆ, ಏಕೆಂದರೆ ಅದೇ ಅವನನ್ನು ಹೆಚ್ಚು ಕೆಳಕ್ಕೆ ಬೀಳಿಸುತ್ತದೆ. ಯಾರು ಸರಿ ಎಂದು ಜೀವನ ಯಾವಾಗಲೂ ತೋರಿಸುವುದಿಲ್ಲ, ಬದಲಾಗಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಿದ್ದಾಗ ಯಾರು ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುತ್ತಾರೆ ಎಂಬುದನ್ನು ಮಾತ್ರ ಅದು ತಿಳಿಸುತ್ತದೆ. ಕೆಲವೊಮ್ಮೆ ಎರಡು ಬಗೆಯ ನಗುಗಳು ಒಂದೇ ರೀತಿ ಕಾಣುತ್ತವೆ, ಆದರೆ ಅವುಗಳಲ್ಲಿ ಒಂದರಲ್ಲಿ ಆತ್ಮೀಯತೆ ಇರುತ್ತದೆ ಮತ್ತು ಇನ್ನೊಂದರಲ್ಲಿ ಕೇವಲ ಅಭ್ಯಾಸವಿರುತ್ತದೆ, ಮತ್ತು ಈ ವ್ಯತ್ಯಾಸ ಅರ್ಥವಾಗಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಪ್ರತಿ ಬಾರಿ ಮುರಿದು ಬಿದ್ದಾಗಲೂ ಅಳುವುದು ಅಗತ್ಯವಿಲ್ಲ. ಕೆಲವೊಮ್ಮೆ ಸುಮ್ಮನಿರುವುದೇ ಅತ್ಯಂತ ಒಳ್ಳೆಯ ಔಷಧ ಎಂಬುದನ್ನು ಜೀವನ ಒಂದು ದಿನ ಕಲಿಸುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ಯಾರಿಗಾಗಿ ಅವನು ತನ್ನ ಇಡೀ ಪ್ರಪಂಚವನ್ನೇ ಬದಲಾಯಿಸಿಕೊಂಡಿದ್ದನೋ ಅವರಿಂದಲೇ ಪೆಟ್ಟು ಸಿಗುತ್ತದೆ ಮತ್ತು ಈ ನೋವು ಬಹಳ ಆಳವಾಗಿರುತ್ತದೆ. ಜೀವನದಲ್ಲಿ ಹಲವು ನಿರ್ಣಾಯಕ ಕ್ಷಣಗಳು ಎದುರಾಗುತ್ತವೆ. ಆಗ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಸಂದೇಹ ಮೂಡಲು ಪ್ರಾರಂಭವಾಗುತ್ತದೆ, ಆದರೆ ಅದೇ ನಿರ್ಧಾರಗಳು ನಂತರ ನಿಮ್ಮನ್ನು ಅತ್ಯಂತ ಬಲಶಾಲಿ ಮನುಷ್ಯನನ್ನಾಗಿ ರೂಪಿಸುತ್ತವೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ಮನಸ್ಸು ತುಂಬಿ ತುಳುಕುತ್ತದೆ, ಆದರೆ ಕಣ್ಣು ತುಂಬುವುದಿಲ್ಲ, ಏಕೆಂದರೆ ಮನುಷ್ಯ ಒಳಗಿನಿಂದ ಎಷ್ಟು ಗಟ್ಟಿಯಾಗಿರುತ್ತಾನೆ ಎಂದರೆ ಈಗ ದುರ್ಬಲನಾಗಿ ಕಾಣಿಸಿಕೊಳ್ಳುವುದು ಕೂಡ ಅವನಿಗೆ ಇಷ್ಟವಿರುವುದಿಲ್ಲ. ಜೀವನವು ಯಾರನ್ನಾದರೂ ಪರೀಕ್ಷಿಸುವಾಗ ಅವರನ್ನು ಅತ್ಯಂತ ಕಠಿಣವಾದ ತಿರುವಿನಲ್ಲಿ ನಿಲ್ಲಿಸುತ್ತದೆ. ಆಗ ಅವರ ತಾಳ್ಮೆ ಅವರ ಕನಸುಗಳಿಗಿಂತ ದೊಡ್ಡದೋ ಅಥವಾ ಚಿಕ್ಕದೋ ಎಂಬುದು ಸ್ಪಷ್ಟವಾಗುತ್ತದೆ. ಕೆಲವೊಮ್ಮೆ ಯಾರದ್ದೋ ಹಠಾತ್ ಬದಲಾದ ನೋಟವು ನಿಮ್ಮ ಇರುವಿಕೆ ಈಗ ಅವರಿಗೆ ಒಂದು ಭಾರವಾಗಿದೆ ಎಂದು ತಿಳಿಸುತ್ತದೆ, ಮತ್ತು ಈ ಸತ್ಯ ಎಷ್ಟು ಕಹಿಯೋ ಅಷ್ಟೇ ಅದನ್ನು ಅರಿಯುವುದು ಅಗತ್ಯ ಕೂಡ. ಜೀವನವು ಯಾವಾಗಲೂ ಸುಲಭದ ದಾರಿಗಳನ್ನು ನೀಡುವುದಿಲ್ಲ. ಅದು ಯಾರಿಂದ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತದೆಯೋ ಅವರಿಗೆ ಕಠಿಣವಾದ ಸವಾಲುಗಳನ್ನು ನೀಡುತ್ತದೆ. ಇದರಿಂದ ಅವರು ತಮ್ಮ ನಿಜವಾದ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಬಹುದು. ಕೆಲವು ಸಂಬಂಧಗಳನ್ನು ಉಳಿಸುವ ಪ್ರಯತ್ನವು ನಮ್ಮನ್ನು ನಾವೇ ಕಳೆದುಕೊಳ್ಳಲು ಕಾರಣವಾಗಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನಿಗೆ ಕೆಲವೊಮ್ಮೆ ತಡವಾಗುತ್ತದೆ. ಮನುಷ್ಯ ಎಲ್ಲಿ ಹೆಚ್ಚು ನಂಬಿಕೆ ಇಟ್ಟಿರುತ್ತಾನೋ ಜೀವನ ಅಲ್ಲಿಯೇ ಪೆಟ್ಟು ಕೊಡುತ್ತದೆ, ಏಕೆಂದರೆ ಕುರುಡು ನಂಬಿಕೆ ಕೇವಲ ನೋವು ನೀಡುತ್ತದೆ, ಆಸರೆಯನ್ನಲ್ಲ ಎಂಬ ಪಾಠ ಅಲ್ಲಿಂದಲೇ ಸಿಗುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ಎಷ್ಟು ಒಂಟಿತನ ಕಾಡುತ್ತದೆ ಎಂದರೆ ತಾನು ಯಾರನ್ನು ನಂಬಿ ಅತಿದೊಡ್ಡ ತಪ್ಪು ಮಾಡಿದೆ ಎಂದು ಅವನು ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬರೊಂದಿಗೂ ನಿಮ್ಮ ವೈಯಕ್ತಿಕ ಸತ್ಯವನ್ನು ಹಂಚಿಕೊಳ್ಳಬೇಡಿ ಎಂದು ಜೀವನ ಹೇಳುತ್ತದೆ, ಏಕೆಂದರೆ ಪ್ರತಿಯೊಬ್ಬರಿಗೂ ಆ ಸತ್ಯವನ್ನು ನಿಭಾಯಿಸುವ ಸಾಮರ್ಥ್ಯ ಇರುವುದಿಲ್ಲ. ಕೆಲವೊಮ್ಮೆ ಜನರು ಎಷ್ಟು ಬದಲಾಗುತ್ತಾರೆ ಎಂದರೆ ನೀವು ಅಂದುಕೊಂಡಂತೆ ಅವರು ಮೊದಲಿನಿಂದಲೂ ಇರಲೇ ಇಲ್ಲ ಎಂಬುದನ್ನು ನೀವು ಮನಸ್ಸಿನಿಂದ ಒಪ್ಪಿಕೊಳ್ಳಲೇಬೇಕಾಗುತ್ತದೆ.
ಯಾವಾಗ ನಿಮ್ಮ ಬಳಿ ಅಳಲು ಜಾಗವಿಲ್ಲವೋ ಮತ್ತು ನೋವನ್ನು ತೋಡಿಕೊಳ್ಳಲು ಯಾರು ಇಲ್ಲವೋ ಮತ್ತು ಆಗಲೂ ನೀವು ನಗುತ್ತಾ ನಡೆಯಬೇಕಾಗುತ್ತದೆಯೋ ಅಂತಹ ದಿನವೇ ಜೀವನ ನಿಮ್ಮನ್ನು ಅತಿ ಹೆಚ್ಚು ಪರೀಕ್ಷಿಸುತ್ತದೆ. ಯಾರು ತನ್ನನ್ನು ಹಗುವಾಗಿ ಅಥವಾ ಕೀಳಾಗಿ ಕಾಣುತ್ತಿದ್ದರೋ ಅವರಿಂದ ದೂರವಾದಾಗ ಮನುಷ್ಯನಿಗೆ ತನ್ನ ನಿಜವಾದ ಬೆಲೆ ತಿಳಿಯುತ್ತದೆ. ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆಗ ಕೆಲವು ಪ್ರಶ್ನೆಗಳಿಗೆ ಉತ್ತರ ಎಂದಿಗೂ ಸಿಗುವುದಿಲ್ಲ ಎಂಬುದನ್ನು ನೀವು ಒಪ್ಪಿಕೊಳ್ಳುತ್ತೀರಿ ಮತ್ತು ಇದನ್ನು ಒಪ್ಪಿಕೊಳ್ಳುವುದೇ ಅತಿದೊಡ್ಡ ಮಾನಸಿಕ ಗೆಲುವಾಗಿರುತ್ತದೆ. ಕೆಲವೊಮ್ಮೆ ಮನುಷ್ಯ ಏನನ್ನು ಹೇಳದೆಯೇ ಬಹಳಷ್ಟು ಅರ್ಥ ಮಾಡಿಕೊಳ್ಳುತ್ತಾನೆ, ಏಕೆಂದರೆ ಶಬ್ದಗಳಲ್ಲಿ ಸಾಮಾನ್ಯವಾಗಿ ಮುಚ್ಚಿಡಲಾಗುವ ವಿಷಯಗಳನ್ನು ಅನುಭವವು ಅವನಿಗೆ ತೋರಿಸಿಬಿಡುತ್ತದೆ. ಜೀವನ ಎಂದಿಗೂ ನೇರವಾದ ದಾರಿಯನ್ನು ನೀಡುವುದಿಲ್ಲ. ಪ್ರತಿಯೊಂದು ಹೆಜ್ಜೆಗೂ ಒಂದು ಬೆಲೆ ಇರುತ್ತದೆ ಮತ್ತು ಪ್ರತಿಯೊಂದು ಬೆಲೆಯನ್ನು ಯೋಚಿಸಿ ತೀರಿಸಬೇಕು ಎಂದು ಅರ್ಥ ಮಾಡಿಸಲು ಅದು ಯಾವಾಗಲೂ ಯಾವುದಾದರೂ ಒಂದು ತಿರುವಿನಲ್ಲಿ ನಿಮ್ಮನ್ನು ತಡೆಯುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಸಹಸಿಕೊಳ್ಳುತ್ತಾನೆ ಎಂದರೆ ಅವನಿಗೆ ಈಗ ಯಾವುದೇ ವಿಷಯದಿಂದಲೂ ವ್ಯತ್ಯಾಸವಾಗುವುದಿಲ್ಲ ಎಂದು ಎದುರಿಗಿರುವವರು ಅಂದುಕೊಳ್ಳುತ್ತಾರೆ. ಆದರೆ ಸತ್ಯವೇನೆಂದರೆ ಅವನು ಎಷ್ಟು ಬಾರಿ ಮುರಿದು ಹೋಗಿದ್ದಾನೆ ಎಂದರೆ ಈಗ ಪ್ರತಿಕ್ರಿಯೆ ನೀಡುವುದು ಕೂಡ ಅವನಿಗೆ ದಣಿವಿನ ವಿಷಯವಾಗಿರುತ್ತದೆ. ಜೀವನದ ಒಂದು ವಿಚಿತ್ರ ಸಂಗತಿ ಏನೆಂದರೆ ನೀವು ತಪ್ಪು ಮಾಡಿದಾಗ ಜನರು ನಿಮ್ಮನ್ನು ಬಹುಬೇಗನೆ ಗುರುತಿಸುತ್ತಾರೆ, ಆದರೆ ನೀವು ಸರಿಯಾಗಿದ್ದಾಗ ಅದೇ ಜನರು ಕಣ್ಣು ತಪ್ಪಿಸಿ ಹೋಗುತ್ತಾರೆ. ನೀವು ಪೂರ್ತಿ ಮನಸ್ಸಿನಿಂದ ಯಾರಿಗಾದರೂ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತೀರಿ, ಆದರೆ ಎದುರಿಗಿರುವವರು ಆಗಲೇ ನಿಮ್ಮ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿರುತ್ತಾರೆ ಮತ್ತು ಈ ಸ್ಥಿತಿಯಲ್ಲಿ ತರ್ಕ ಮಾಡುವುದು ಕೂಡ ವ್ಯರ್ಥವಾಗುತ್ತದೆ. ಕೆಲವರು ನಿಮ್ಮನ್ನು ಪ್ರೀತಿಸುವುದಿಲ್ಲ, ಅವರು ಕೇವಲ ನಿಮ್ಮನ್ನು ಒಂದು ಸೌಲಭ್ಯ ಎಂದು ತಿಳಿದು ಬಳಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಉತ್ತಮ ಆಯ್ಕೆ ಸಿಕ್ಕ ತಕ್ಷಣ ಅವರು ಬದಲಾಗುತ್ತಾರೆ ಎಂಬುದನ್ನು ಜೀವನ ನಿಧಾನವಾಗಿ ಅರ್ಥ ಮಾಡಿಸುತ್ತದೆ. ಮನಸ್ಸು ದಾರಿ ತಪ್ಪಲು ಪ್ರಾರಂಭಿಸಿದಾಗ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ ಎಂದು ಶ್ರೀಕೃಷ್ಣನ್ ಹೇಳುತ್ತಾರೆ, ಏಕೆಂದರೆ ಉಸಿರಾಟವೇ ನಮ್ಮನ್ನು ಒಳಗಿನ ಸ್ಥಿರತೆಯೊಂದಿಗೆ ಜೋಡಿಸುವ ಸೇತುವೆಯಾಗಿದೆ ಮತ್ತು ಅದೇ ಸ್ಥಿರತೆಯು ಪ್ರತಿ ಕಷ್ಟವನ್ನು ಚಿಕ್ಕದಾಗಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಒಳಗಿನಿಂದ ಎಷ್ಟು ಬರಿದಾಗಿರುವುದನ್ನು ಅನುಭವಿಸುತ್ತಾನೆ ಎಂದರೆ ನಗಲು ಕೂಡ ಅವನು ಕಾರಣ ಹುಡುಕಬೇಕಾಗುತ್ತದೆ, ಏಕೆಂದರೆ ಮೊದಲು ಸಹಜವಾಗಿದ್ದ ನಗುವಿನ ಬೆಲೆ ಈಗ ಹೆಚ್ಚಾಗಿರುತ್ತದೆ. ಪ್ರತಿಯೊಬ್ಬರನ್ನು ತನ್ನವರೆಂದು ತಿಳಿದುಕೊಳ್ಳುವುದು ಅತ್ಯಂತ ದುಬಾರಿ ತಪ್ಪಾಗುತ್ತದೆ ಎಂಬುದನ್ನು ಜೀವನ ಹಲವು ಬಾರಿ ತಡೆ ಮಾಡುವುದಿಲ್ಲ, ಏಕೆಂದರೆ ನಂಬಿಕೆ ಎಷ್ಟು ದೊಡ್ಡದಾಗಿರುತ್ತದೆಯೋ ನೋವು ಅಷ್ಟೇ ಆಳವಾಗಿ ಇಳಿಯುತ್ತದೆ. ಕೆಲವೊಮ್ಮೆ ಎಂತಹ ಸಮಯ ಬರುತ್ತದೆ ಎಂದರೆ ನೀವು ನಿಮ್ಮದೇ ಹೃದಯ ಬಡಿತಕ್ಕೆ ಹೆದರಲು ಪ್ರಾರಂಭಿಸುತ್ತೀರಿ, ಏಕೆಂದರೆ ನಿಮ್ಮ ಬುದ್ಧಿ ಮರೆಯಲು ಬಯಸುವ ವಿಷಯಗಳನ್ನು ಅವು ನೆನಪಿಸುತ್ತವೆ. ಹೃದಯವನ್ನು ಓದುವುದು ಎಲ್ಲರ ಸಾಮರ್ಥ್ಯವಲ್ಲ ಎಂಬ ಪಾಠ ನಿಮಗೆ ಸಿಗಲಿ ಎಂಬ ಕಾರಣಕ್ಕೆ ನೀವು ಯಾರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಟಿದ್ದೀರೋ ಆ ಮುಖವನ್ನು ಜೀವನ ಬಹಳ ಸದ್ದಿಲ್ಲದೆ ಬದಲಾಯಿಸಿಬಿಡುತ್ತದೆ. ಯಾರನ್ನು ತಾನು ತನ್ನ ಬಲ ಎಂದು ನಂಬಿದ್ದನೋ ಅವರೇ ತನ್ನ ದೌರ್ಬಲ್ಯವಾಗಿದ್ದಾರೆ ಎಂದು ತಿಳಿದಾಗ ಮನುಷ್ಯನಿಗೆ ಅತಿ ಹೆಚ್ಚು ನೋವಾಗುತ್ತದೆ. ಜೀವನವು ನಿಮ್ಮನ್ನು ಎಂತಹ ಜಾಗಕ್ಕೆ ತಂದು ನಿಲ್ಲಿಸುತ್ತದೆ ಎಂದರೆ ಅಲ್ಲಿ ನೀವು ನಿಮ್ಮನ್ನು ಗುರುತಿಸಿಕೊಳ್ಳದೇ ಇರಲು ಸಾಧ್ಯವಾಗುವುದಿಲ್ಲ ಮತ್ತು ಅದೇ ಕ್ಷಣಗಳು ನಿಮ್ಮ ಇಡೀ ಆಲೋಚನೆಗೆ ಹೊಸ ರೂಪ ನೀಡುತ್ತವೆ. ಕೆಲವೊಮ್ಮೆ ನೀವು ನಿಮ್ಮದೇ ನಿರ್ಧಾರಗಳ ವಿರುದ್ಧ ಹೋರಾಡಬೇಕಾಗುತ್ತದೆ, ಏಕೆಂದರೆ ಯಾವ ದಾರಿ ಒಂದು ದಿನ ಸರಿಯೆನಿಸಿತ್ತೋ ಅದೇ ದಾರಿ ಇಂದು ಒಳಗಿನವರೆಗೂ ಚುಚ್ಚುತ್ತಿರುತ್ತದೆ. ಪ್ರತಿಯೊಬ್ಬರೊಂದಿಗೂ ಭಾವನಾತ್ಮಕವಾಗಿ ಮಾತನಾಡುವುದು ಅಗತ್ಯವಿಲ್ಲ ಎಂಬುದನ್ನು ಜೀವನ ತಿಳಿಸಿಕೊಡುತ್ತದೆ, ಏಕೆಂದರೆ ಕೆಲವರು ಭಾವನೆಗಳನ್ನು ದೌರ್ಬಲ್ಯ ಎಂದು ಭಾವಿಸುತ್ತಾರೆ ಮತ್ತು ಅದರ ಲಾಭ ಪಡೆಯುತ್ತಾರೆ. ಕೆಲವೊಮ್ಮೆ ಮನುಷ್ಯ ತಾನು ಒಪ್ಪಿಕೊಂಡಿದ್ದ ಸತ್ಯಕ್ಕೂ ಹೆದರಲು ಪ್ರಾರಂಭಿಸುತ್ತಾನೆ, ಏಕೆಂದರೆ ಸತ್ಯದ ಭಾರ ಸಮಯ ಕಳೆದಂತೆ ಹೆಚ್ಚಾಗುತ್ತದೆ ಮತ್ತು ಅದನ್ನು ಹೊರಲು ಬೇಕಾದ ಶಕ್ತಿ ಎಲ್ಲರಲ್ಲೂ ಇರುವುದಿಲ್ಲ. ಜೀವನದ ಕೆಲವು ಕ್ಷಣಗಳು ಎಷ್ಟು ಭಾರವಾಗಿರುತ್ತವೆ ಎಂದರೆ ಅವು ಮನುಷ್ಯನ ಆಲೋಚನೆ, ನಂಬಿಕೆ ಮತ್ತು ನಿರೀಕ್ಷೆ ಈ ಮೂರನ್ನೂ ಬದಲಾಯಿಸುತ್ತವೆ ಮತ್ತು ಅವನು ಮೊದಲಿನಂತೆ ಇರಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ನೀವು ಬಹಳಷ್ಟು ಕೇಳಿಕೊಂಡರೂ ಸುಮ್ಮನಿರುತ್ತೀರಿ, ಏಕೆಂದರೆ ಎದುರಿಗಿರುವನು ಸತ್ಯವನ್ನು ಕೇಳುವ ಯೋಗ್ಯತೆ ಹೊಂದಿಲ್ಲ ಎಂಬುದು ನಿಮಗೆ ತಿಳಿದಿರುತ್ತದೆ. ಜನರು ಬದಲಾಗಲು ಕಾರಣ ನೀವಲ್ಲ, ಅವರದೇ ಸ್ವಾರ್ಥ ಎಂಬುದು ಅರ್ಥವಾದಾಗ ಜೀವನದ ಅತ್ಯಂತ ಕಠಿಣ ಪಾಠ ನಿಮಗೆ ಸಿಗುತ್ತದೆ. ಕೆಲವೊಮ್ಮೆ ಮನುಷ್ಯ ತನ್ನ ಕಣ್ಣೀರನ್ನು ತಾನೇ ಒರೆಸಿಕೊಳ್ಳಬೇಕಾಗುತ್ತದೆ, ಏಕೆಂದರೆ ನೋವಿನ ಕಥೆಯನ್ನು ಕೇಳುವ ತಾಳ್ಮೆ ಎಲ್ಲರಿಗೂ ಇರುವುದಿಲ್ಲ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ವಿಶಾಲ ಹೃದಯ ಎಲ್ಲರಿಗೂ ಇರುವುದಿಲ್ಲ.
ನಿಮ್ಮನ್ನು ಮುರಿಯುವ ಜನರು ನಿಮ್ಮ ಶತ್ರುಗಳೇ ಆಗಿರಬೇಕಿಲ್ಲ. ಹಲವು ಬಾರಿ ಅವರು ನೀವು ಅತ್ಯಂತ ಹತ್ತಿರದಲ್ಲಿ ಇಟ್ಟುಕೊಂಡವರೇ ಆಗಿರುತ್ತಾರೆ ಎಂಬುದನ್ನು ಜೀವನ ಸಾಬೀತುಪಡಿಸುತ್ತದೆ. ಜೀವನವು ಹಲವು ಬಾರಿ ಎಂಥ ತಿರುವಿನಲ್ಲಿ ನಮ್ಮನ್ನು ಬಿಡುತ್ತದೆ ಎಂದರೆ ಅಲ್ಲಿ ನಾವು ಇರುವ ಬಗ್ಗೆ ನಮಗೆ ನಾವೇ ಸಾಕ್ಷಿ ನೀಡಬೇಕಾಗುತ್ತದೆ. ಏಕೆಂದರೆ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವವರು ಅಕ್ಕಪಕ್ಕದಲ್ಲಿ ಯಾರೂ ಉಳಿದಿರುವುದಿಲ್ಲ. ಕೆಲವೊಮ್ಮೆ ಮನುಷ್ಯ ಎಷ್ಟು ಬದಲಾಗುತ್ತಾನೆ ಎಂದರೆ ಮೊದಲು ಯಾವುದನ್ನು ನಗುತ್ತಾ ತಳ್ಳಿ ಹಾಕುತ್ತಿದ್ದನೋ ಅದೇ ವಿಷಯಗಳನ್ನು ಈಗ ಸಹಿಸಿಕೊಳ್ಳಲು ಅವನಿಗೆ ಆಗುವುದಿಲ್ಲ. ಏಕೆಂದರೆ ಅನುಭವಗಳು ಅವನನ್ನು ಒಳಗಿನಿಂದ ಭಾರವಾಗಿಸಿರುತ್ತವೆ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರಿಗೆ ಯಾವುದು ನೋಡಲು ಸುಲಭವೆನಿಸುತ್ತದೆಯೋ ಅವರು ಅಷ್ಟನ್ನೇ ನೋಡುತ್ತಾರೆ ಮತ್ತು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಎಂಬುದನ್ನು ಜೀವನ ಒಂದು ದಿನ ಹೇಳಿಕೊಡುತ್ತದೆ. ಕೆಲವೊಮ್ಮೆ ನೀವು ನಿಮ್ಮ ಒಳಗೆ ಎಷ್ಟು ಧ್ವನಿಗಳನ್ನು ಕೇಳುತ್ತೀರಿ ಎಂದರೆ ಹೊರಗಿನ ಪ್ರಪಂಚದ ಯಾವುದೇ ಮಾತು ಈಗ ಪರಿಣಾಮ ಬೀರುವುದಿಲ್ಲ. ಏಕೆಂದರೆ ನಿಮ್ಮ ಹೋರಾಟ ಒಳಗಿನದಾಗಿರುತ್ತದೆ. ಜೀವನ ಕೆಲವೊಮ್ಮೆ ನಿಮ್ಮನ್ನು ಇದ್ದಕ್ಕಿದ್ದಂತೆ ಎಂತಹ ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತದೆ ಎಂದರೆ ಅಲ್ಲಿ ನಿಮಗೆ ನಿಮ್ಮದೇ ಪರಿಚಯ ಸಿಗುವುದಿಲ್ಲ. ಏಕೆಂದರೆ ಅದೇ ಕ್ಷಣ ನಿಮ್ಮ ನಿಜವಾದ ಶಕ್ತಿಯ ಪರೀಕ್ಷೆಯಾಗಿರುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಸೋತು ಹೋಗುತ್ತಾನೆ ಎಂದರೆ ಅವನಿಗೆ ತನ್ನದೇ ಆಲೋಚನೆಗಳಿಂದ ಬಿಡುಗಡೆ ಬೇಕಿರುತ್ತದೆ. ಏಕೆಂದರೆ ಅವನ ಮನಸ್ಸೇ ಅವನ ಅತ್ಯಂತ ದೊಡ್ಡ ಸೆರೆಮನೆಯಾಗುತ್ತದೆ. ನೀವು ಯಾವ ಸತ್ಯದಿಂದ ಅತಿ ಹೆಚ್ಚು ಓಡಿ ಹೋಗುತ್ತೀರೋ ಜೀವನವು ಬಹಳ ಜಾಣತನದಿಂದ ಅದೇ ಸತ್ಯವನ್ನು ನಿಮ್ಮ ಮುಂದೆ ಇಡುತ್ತದೆ. ಇದರಿಂದ ನೀವು ನಿಮ್ಮ ಭಯವನ್ನು ಗುರುತಿಸಿ ಅದರಿಂದ ಮೇಲೆ ಏಳಬಹುದು. ಕೆಲವೊಮ್ಮೆ ಎಂತಹ ಸಮಯ ಬರುತ್ತದೆ ಎಂದರೆ ನೀವು ಯಾರ ಜೊತೆಯಲ್ಲಿದ್ದರೂ ಒಂಟಿತನವನ್ನು ಅನುಭವಿಸುತ್ತೀರಿ. ಏಕೆಂದರೆ ಅಂತರವು ಮನಸ್ಸಿನದ್ದಾಗಿರುತ್ತದೆ, ದೇಹದ್ದಲ್ಲ. ಪ್ರತಿ ಮುಗುಳ್ನಗೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಜನರು ಪ್ರಶ್ನೆ ಕೇಳಬಾರವು ಎಂಬ ಕಾರಣಕ್ಕೆ ಹಲವು ನಗುಗಳು ಕೇವಲ ತೋರಿಸಿಕೊಳ್ಳಲು ಇರುತ್ತವೆ ಎಂಬುದನ್ನು ಜೀವನ ನಿಧಾನವಾಗಿ ಕಲಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಮುರಿದು ಹೋಗುತ್ತಾನೆ ಎಂದರೆ ಅವನಿಗೆ ತನ್ನೊಂದಿಗಿನ ಮಾತುಕತೆಯೇ ಭಯ ಹುಟ್ಟಿಸುತ್ತದೆ. ಏಕೆಂದರೆ ಅದೇ ಮಾತುಕತೆ ಅವನ ಒಳಗೆ ಅಡಗಿರುವ ವಿಷಯಗಳನ್ನು ಹೊರಗೆ ತರುತ್ತದೆ. ಕೆಲವು ಸೋಲುಗಳು ನಿಮ್ಮನ್ನು ಸೋಲಿಸಲು ಅಲ್ಲ, ಬದಲಾಗಿ ನಿಮ್ಮ ಬದುಕಿನ ದಿಕ್ಕನ್ನು ಬದಲಿಸಲು ಬರುತ್ತವೆ. ಎಲ್ಲವನ್ನೂ ಕಳೆದುಕೊಳ್ಳುವ ಜಾಗದಲ್ಲಿ ನೀವು ನಿಲ್ಲಬಾರದು ಎಂಬ ಕಾರಣಕ್ಕೆ ಎಂದು ಜೀವನ ಹಲವು ಬಾರಿ ಸಾಬೀತುಪಡಿಸುತ್ತದೆ. ಕೆಲವೊಮ್ಮೆ ನೀವು ಯಾರನ್ನಾದರೂ ಪೂರ್ತಿ ಶಕ್ತಿಯಿಂದ ಹಿಡಿದಿಟ್ಟುಕೊಂಡಿರುತ್ತೀರಿ, ಆದರೆ ಆ ವ್ಯಕ್ತಿ ನಿಮ್ಮನ್ನು ನಿಧಾನವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಹೀಗೆ ಬಿಡುವುದು ನಿಮ್ಮನ್ನು ಒಳಗಿನವರೆಗೂ ಅಲುಗಾಡಿಸಿ ಬಿಡುತ್ತದೆ. ಕೆಲವರು ನಿಮ್ಮ ಜೊತೆಗಿದ್ದರೂ ನಿಮಗಾಗಿ ಇರುವುದಿಲ್ಲ ಎಂಬ ಅರಿವಾದಾಗ ಜೀವನ ಅತಿ ಹೆಚ್ಚು ಕಲಿಸುತ್ತದೆ. ಯಾರನ್ನು ತಾನು ತನ್ನ ರಕ್ಷಾ ಕವಚ ಎಂದುಕೊಂಡಿದ್ದನೋ ಅವರೇ ತನ್ನ ಅತ್ಯಂತ ಆಳವಾದ ಗಾಯಕ್ಕೆ ಕಾರಣ ಎಂದು ತಿಳಿದಾಗ ಮನುಷ್ಯನಿಗೆ ಅತಿ ದೊಡ್ಡ ಆಘಾತವಾಗುತ್ತದೆ. ಪ್ರತಿಯೊಬ್ಬರ ಮುಂದೆಯೂ ತನ್ನ ಹೃದಯವನ್ನು ತೆರೆದಿಡುವುದು ಜಾಣತನವಲ್ಲ ಎಂಬುದನ್ನು ಜೀವನ ನಿಧಾನವಾಗಿ ಕಲಿಸಿಕೊಡುತ್ತದೆ. ಏಕೆಂದರೆ ಕೆಲವರು ಆ ಹೃದಯವನ್ನೇ ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ನಿಮಗೆ ಎಷ್ಟು ಭಾರವಾಗುತ್ತದೆ ಎಂದರೆ ಉಸಿರಾಡುವುದು ಕೂಡ ಕಷ್ಟ ಎನಿಸುತ್ತದೆ. ಮತ್ತು ಈ ತೊಂದರೆ ಯಾವುದೇ ಕಾಯಿಲೆಯದ್ದಲ್ಲ, ಮುರಿದು ಹೋದ ನಂಬಿಕೆಯದ್ದಾಗಿರುತ್ತದೆ. ನಾವು ಯಾವುದರ ಬಗ್ಗೆ ಅತ್ಯಂತ ಕಡಿಮೆ ಯೋಚಿಸುತ್ತೇವೆಯೋ ಜೀವನ ಆಗಾಗ ಅದನ್ನೇ ತೋರಿಸುತ್ತದೆ. ಇದರಿಂದ ಪಾಠವು ಆಳವಾಗಿ ಇಳಿಯುತ್ತದೆ ಮತ್ತು ನಮ್ಮ ನೋಡುವ ದೃಷ್ಟಿಕೋನ ಶಾಶ್ವತವಾಗಿ ಬದಲಾಗುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಮೌನವಾಗುತ್ತಾನೆ ಎಂದರೆ ಅವನ ಮೌನವೇ ಅವನ ಕಥೆಯಾಗುತ್ತದೆ ಮತ್ತು ಆ ಕಥೆಯನ್ನು, ಆ ನೋವನ್ನು ಅನುಭವಿಸಿದವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವು ಜನರು ಹಿಂದಿರುಗಿ ಬರುವುದಿಲ್ಲ, ನೀವು ಅವರನ್ನು ಎಷ್ಟೇ ನಿಜವಾದ ಧ್ವನಿಯಲ್ಲಿ ಕರೆದರೂ ಸರಿಯೇ ಎಂದು ನಿಮ್ಮ ಮನಸ್ಸಿಗೆ ಅರ್ಥ ಮಾಡಿಸಲು ನೀವು ಪ್ರಯತ್ನಿಸುವಾಗ ಜೀವನವು ನಿಮ್ಮನ್ನು ಅತಿ ಹೆಚ್ಚು ಪರೀಕ್ಷಿಸುತ್ತದೆ. ಕೆಲವೊಮ್ಮೆ ತಡರಾತ್ರಿ ನಿಮ್ಮ ಹೆಸರನ್ನು ನೀವೇ ಕೇಳಿಸಿಕೊಳ್ಳುವಂತಾಗುತ್ತದೆ. ಏಕೆಂದರೆ ಗುಂಪಿನಲ್ಲಿ ಕಳೆದು ಹೋದರೂ ನೀವು ನಿಮ್ಮ ಗುರುತಿನಿಂದ ದೂರವಾಗಿಲ್ಲ ಎಂಬುದು ನೆನಪಿರಲಿ ಎಂದು. ನೋಡಲು ಹತ್ತಿರವಿದ್ದರೂ ಮನಸ್ಸಿನಿಂದ ಎಷ್ಟು ದೂರವಿರುತ್ತಾರೆ ಎಂದರೆ ಅವರ ಜೊತೆ ನಿಂತಾಗಲೂ ಖಾಲಿ ಖಾಲಿ ಎನಿಸುವಂತಹ ಜನರ ಭೇಟಿಯನ್ನು ಜೀವನ ಹಲವು ಬಾರಿ ಮಾಡಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಸೋತು ಹೋಗುತ್ತಾನೆ ಎಂದರೆ ಅವನು ಯಾರೊಂದಿಗೂ ವಾದ ಮಾಡುವುದಿಲ್ಲ. ಏಕೆಂದರೆ ಎದುರಿಗಿರುವವನು ಸತ್ಯ ಕೇಳಲು ತಯಾರಿಲ್ಲ ಎಂಬುದು ಅವನಿಗೆ ತಿಳಿದಿರುತ್ತದೆ. ಜೀವನದ ವಿಚಿತ್ರ ಆಟವೇನೆಂದರೆ ಯಾರು ಅತ್ಯಂತ ಸಿಹಿಯಾಗಿ ಮಾತನಾಡುತ್ತಾರೋ ಅವರೇ ಹಲವು ಬಾರಿ ಮೊದಲು ಸಾಥ್ ಬಿಟ್ಟು ಹೋಗುತ್ತಾರೆ.
ಮಾಡುತ್ತಾರೆ ಮತ್ತು ಹಿಂದೆ ಕೇವಲ ಪಶ್ಚಾತ್ತಾಪವನ್ನು ಉಳಿಸುತ್ತಾರೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ನೀವು ಯಾರಿಗಾದರೂ ಅವಕಾಶ ನೀಡುತ್ತಲೇ ಇರುತ್ತೀರಿ ಮತ್ತು ಅವರು ಪ್ರತಿ ಅವಕಾಶವನ್ನು ನಿಮ್ಮನ್ನು ತಪ್ಪು ಎಂದು ಸಾಬೀತುಪಡಿಸಲು ಬಳಸುತ್ತಾರೆ. ಪ್ರತಿಯೊಬ್ಬರ ಬಳಿಯೂ ಹೃದಯವಿದೆ, ಆದರೆ ಪ್ರತಿಯೊಂದು ಹೃದಯದಲ್ಲೂ ಸ್ಪಂದನೆ ಇರುವುದಿಲ್ಲ ಎಂಬುದನ್ನು ಜೀವನ ನಿಧಾನವಾಗಿ ಅರ್ಥ ಮಾಡಿಸುತ್ತದೆ. ತಾನು ಅಂದುಕೊಂಡಷ್ಟು ಮಟ್ಟಕ್ಕೆ ತಾನು ಯಾರಿಗೂ ಮುಖ್ಯನಾಡಿರಲಿಲ್ಲ ಎಂದು ಮನುಷ್ಯನಿಗೆ ಅನುಭವವಾದಾಗ ಅವನಿಗೆ ಅತಿ ಹೆಚ್ಚು ಚುಚ್ಚುತ್ತದೆ. ಮಾತನಾಡುವುದು ಹಾನಿ ತರುತ್ತದೆ ಮತ್ತು ಸುಮ್ಮನಿರುವುದು ಒಳಗಿನಿಂದ ಸುಡುತ್ತದೆ. ಆದರೂ ಎರಡರಲ್ಲೊಂದು ಆರಿಸಿಕೊಳ್ಳಲೇಬೇಕಾದ ಪರಿಸ್ಥಿತಿಯನ್ನು ಜೀವನ ತೋರಿಸುತ್ತದೆ. ನಿಮ್ಮ ಇರುವಿಕೆ ಅವರ ಆದ್ಯತೆಯಲ್ಲ, ಅದೊಂದು ಕೇವಲ ಅಭ್ಯಾಸವಷ್ಟೇ ಎಂಬುದನ್ನು ಕೆಲವೊಮ್ಮೆ ಯಾರದ್ದೋ ವರ್ತನೆ ಒಂದೇ ಕ್ಷಣದಲ್ಲಿ ತಿಳಿಸಿಬಿಡುತ್ತದೆ. ಹೃದಯಕ್ಕಿಂತ ಹೆಚ್ಚಾಗಿ ಬುದ್ಧಿಯ ಮಾತನ್ನು ಕೇಳುವುದು ಅಗತ್ಯ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲಿ ಎಂದು ನೀವು ಎಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಿದ್ದೀರೋ ಜೀವನ ಅಲ್ಲಿಯೇ ಆಗಾಗ ಮೋಸ ಮಾಡುತ್ತದೆ. ಕೆಲವೊಮ್ಮೆ ಮನುಷ್ಯ ತನ್ನದೇ ಪ್ರಯತ್ನಗಳಿಂದ ಸೋತು ಹೋಗುತ್ತಾನೆ, ಏಕೆಂದರೆ ಪದೇ ಪದೇ ಸರಿಪಡಿಸಲು ನೋಡಿದರೂ ಎದುರಿಗಿರುವವರಿಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಜೀವನ ಹಲವು ಬಾರಿ ನಿಮ್ಮನ್ನು ಎಂಥ ತಿರುವಿನಲ್ಲಿ ನಿಲ್ಲಿಸುತ್ತದೆ ಎಂದರೆ ಅಲ್ಲಿ ಮುಂದೆ ದಾರಿಯೂ ಕಾಣುವುದಿಲ್ಲ ಮತ್ತು ಹಿಂದೆ ಹೋಗುವುದು ಸುಲಭವೂ ಇರುವುದಿಲ್ಲ ಮತ್ತು ಅದೇ ಜಾಗದಲ್ಲಿ ಮನುಷ್ಯ ಒಳಗಿನಿಂದ ಬದಲಾಗಿ ಬಿಡುತ್ತಾನೆ. ಹೃದಯವು ಒಡೆದು ಚೂರಾಗಿದ್ದರೂ ನಾನು ಚೆನ್ನಾಗಿದ್ದೀನಿ ಎಂದು ನಿಮ್ಮ ನೀವೇ ಹೇಳಿಕೊಳ್ಳಬೇಕಾದ ಕಷ್ಟವೂ ಕೆಲವೊಮ್ಮೆ ಬರುತ್ತದೆ. ಪ್ರತಿಯೊಂದು ಕಥೆಯನ್ನು ಅಂತ್ಯದವರೆಗೆ ತೆಗೆದುಕೊಂಡು ಹೋಗುವುದು ಅಗತ್ಯವಿಲ್ಲ. ಕೆಲವು ಕಥೆಗಳನ್ನು ಮಧ್ಯದಲ್ಲಿಯೇ ಬಿಡುವುದೇ ಅತಿದೊಡ್ಡ ಜಾಣತನ ಎಂಬುದನ್ನು ಜೀವನ ಕಲಿಸುತ್ತದೆ. ಕೆಲವರು ಕೇವಲ ಬಾಯುಪಚಾರಕ್ಕೆ ಪ್ರೀತಿ ಎನ್ನುತ್ತಾರೆ ಮತ್ತು ಅವರ ಮಾತುಗಳು ಹೃದಯದ ಮೇಲಲ್ಲ, ಮೆದುಳಿನಲ್ಲಿ ಭಾರವಾಗಿ ಉಳಿಯುತ್ತವೆ ಎಂಬುದನ್ನು ಮನುಷ್ಯ ಒಪ್ಪಿಕೊಳ್ಳಬೇಕಾಗುತ್ತದೆ. ಜೀವನವು ಯಾರನ್ನಾದರೂ ಪರೀಕ್ಷಿಸುವಾಗ ಅವರ ಅತ್ಯಂತ ಆಳವಾದ ದೌರ್ಬಲ್ಯವನ್ನು ಮುಂದಿಟ್ಟು ಅವರು ಅದರಿಂದ ಮೇಲೆ ಬರುತ್ತಾರೆಯಾ ಅಥವಾ ಇಲ್ಲವೇ ಎಂದು ನೋಡುತ್ತದೆ. ಕೆಲವೊಮ್ಮೆ ಯಾರದ್ದೋ ಮೌನವೇ ಅವರ ಕೊನೆಯ ನಿರ್ಧಾರವಾಗಿರುತ್ತದೆ, ಏಕೆಂದರೆ ಅವರು ಈಗ ಏನನ್ನೂ ಹೇಳುವ ಸ್ಥಿತಿಯಲ್ಲಿಲ್ಲ, ಬದಲಾಗಿ ಬಿಟ್ಟು ಬಿಡುವ ಹಂತದಲ್ಲಿರುತ್ತಾರೆ. ಜನರು ಬದಲಾಗುವುದಕ್ಕಿಂತ ಹೆಚ್ಚು ನೋವು ಅವರು ನಾವು ಅಂದುಕೊಂಡಂತೆ ಎಂದಿಗೂ ಇರಲೇ ಇಲ್ಲ ಎಂಬ ವಿಷಯದಿಂದ ಆಗುತ್ತದೆ ಎಂಬುದನ್ನು ಜೀವನ ಹಲವು ಬಾರಿ ಅನುಭವಕ್ಕೆ ತರುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ತನ್ನದೇ ಮನೆಯಲ್ಲಿ ಅಪರಿಚಿತನಂತೆ ಭಾಸವಾಗುತ್ತದೆ, ಏಕೆಂದರೆ ನಿಜವಾದ ದೂರ ಗೋಡೆಗಳದ್ದಲ್ಲ, ಮನಸ್ಸಿನದ್ದಾಗಿರುತ್ತದೆ. ಒಪ್ಪಿಕೊಳ್ಳಲು ಕಷ್ಟವಾಗುವಂತಹ ಸತ್ಯಗಳನ್ನು ಜೀವನ ಕೆಲವೊಮ್ಮೆ ಮುಂದೆ ತರುತ್ತದೆ, ಆದರೆ ಅದೇ ಸತ್ಯಗಳು ಮುಂದೆ ಸಾಗುವ ದಾರಿಯನ್ನು ತೆರೆಯುತ್ತವೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ನೀವು ಸಾವಿನ ಮಾತುಗಳನ್ನು ಕೇಳಿಸಿಕೊಂಡರೂ ನಗುತ್ತಲೇ ಇರುತ್ತೀರಿ, ಏಕೆಂದರೆ ನಿಮ್ಮ ಆಯಾಸವನ್ನು ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಮಯವಿಲ್ಲ ಎಂಬುದು ನಿಮಗೆ ತಿಳಿದಿರುತ್ತದೆ. ಜೀವನವು ಕೆಲವೊಮ್ಮೆ ನಮ್ಮನ್ನು ಎಂಥ ದಾರಿಗೆ ಕರೆದೊಯ್ಯುತ್ತದೆ ಎಂದರೆ ಅಲ್ಲಿ ನಮಗೆ ನಮ್ಮದೇ ನಿರ್ಧಾರಗಳ ಪ್ರತಿಧ್ವನಿ ಕೇಳಿಸುತ್ತದೆ. ಆ ಪ್ರತಿಧ್ವನಿ ನಮಗೆ ಎಂಥ ಪಾಠವನ್ನು ಕಲಿಸುತ್ತದೆ ಎಂದರೆ ಅದನ್ನು ಬೇರೆ ಯಾರೂ ಹೇಳಿಕೊಡಲು ಸಾಧ್ಯವಿರುವುದಿಲ್ಲ. ಕೆಲವು ಜನರು ಕೇವಲ ಲಾಭಕ್ಕೋಸ್ಕರ ಅಥವಾ ತಮಗೆ ಅಗತ್ಯವಿದ್ದಾಗ ಮಾತ್ರ ನಮ್ಮ ಹತ್ತಿರ ಬರುತ್ತಾರೆ ಮತ್ತು ಕರೆಯುತ್ತಾರೆ ಎಂಬ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನಿಗೆ ಹೆಚ್ಚು ಸಮಯ ಬೇಕಾಗಿಲ್ಲ. ಜೀವನವು ಹಲವು ಬಾಳಿ ಮುಖಗಳನ್ನು ಬದಲಾಯಿಸುವುದಿಲ್ಲ, ಬದಲಾಗಿ ನೋಡುವ ದೃಷ್ಟಿಯನ್ನು ಬದಲಾಯಿಸುತ್ತದೆ. ಆ ಬದಲಾದ ದೃಷ್ಟಿಯಿಂದಲೇ ನಮಗೆ ಯಾರು ಕೇವಲ ತೋರಿಸಿಕೊಳ್ಳಲು ಜೊತೆಗಿದ್ದರು ಎಂಬುದು ಅರ್ಥವಾಗುತ್ತದೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ನೀವು ಯಾರನ್ನಾದರೂ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿರುತ್ತೀರಿ ಎಂದರೆ ಅವರ ಮೌನ ಕೂಡ ನಿಮಗೆ ಮಾತುಗಳಿಗಿಂತ ಹೆಚ್ಚು ನೋವು ನೀಡುತ್ತದೆ. ಜೀವನವು ನಿಧಾನವಾಗಿ ಒಂದು ವಿಷಯವನ್ನು ತಿಳಿಸಿಕೊಡುತ್ತದೆ, ಅದೇನೆಂದರೆ ಸಂಬಂಧಗಳಲ್ಲಿ ಮಾತುಗಳು ಕಡಿಮೆಯಾಗುವುದಿಲ್ಲ, ಆದರೆ ಮುಖ್ಯವಾದ ವಿಷಯವೇನೆಂದರೆ ಆಡುವ ಮಾತುಗಳು ಎಷ್ಟು ಸತ್ಯವಾಗಿವೆ ಎಂಬುದು. ಕೆಲವೊಮ್ಮೆ ಮನುಷ್ಯ ಎಷ್ಟು ಅತ್ತಿರುತ್ತಾನೆ ಎಂದರೆ ಈಗ ಕಣ್ಣೀರು ಕೂಡ ಬರುವುದಿಲ್ಲ ಮತ್ತು ಆ ಒಣಗಿದ ಕಣ್ಣುಗಳಲ್ಲಿ ಅವನು ತನ್ನನ್ನು ತಾನು ಗುರುತಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾನೆ. ನೀವು ಎಲ್ಲವನ್ನೂ ಸರಿಯಾಗಿಯೇ ಮಾಡಿದ್ದರೂ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ನಿಂತಾಗ ಜೀವನವು ಅತ್ಯಂತ ಕಠಿಣ ಪರೀಕ್ಷೆಯನ್ನು ನೀಡುತ್ತದೆ. ಕೆಲವೊಮ್ಮೆ ಎಂತಹ ಸಮಯ ಬರುತ್ತದೆ ಎಂದರೆ ಹಿಂದಕ್ಕೆ ಸರಿಯುವುದು ದೌರ್ಬಲ್ಯವಲ್ಲ, ಬದಲಾಗಿ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ದಾರಿ ಎಂದು ನಿಮಗೆ ನೀವೇ ಸಮಾಧಾನ ಹೇಳಿಕೊಳ್ಳಬೇಕಾಗುತ್ತದೆ. ಜೀವನದ ಒಂದು ನಿಯಮವೇನೆಂದರೆ ಯಾರು ಎಲ್ಲದಕ್ಕೂ ನಗುತ್ತಾ ಇರುತ್ತಾರೋ ಅವರ ನಗುವಿನ ಹಿಂದೆ ಯಾರಿಗೂ ಹೇಳಲಾಗದಂಥ ಕಥೆಗಳು ಅಡಗಿರುತ್ತವೆ.
ಕೆಲವೊಮ್ಮೆ ನೀವು ಯಾರಿಂದಲಾದರೂ ಎಷ್ಟು ಶೂನ್ಯತೆಯನ್ನು ಅನುಭವಿಸುತ್ತೀರಿ ಎಂದರೆ ಅವರು ನೀಡಿದ ಎಲ್ಲ ಭರವಸೆಗಳು ಸುಳ್ಳಿನಂತೆ ಭಾಸವಾಗುತ್ತವೆ. ಜೀವನವು ಕೆಲವೊಮ್ಮೆ ಅಂಥ ಜನರನ್ನು ಭೇಟಿ ಮಾಡಿಸುತ್ತದೆ. ಅವರ ಇರುವಿಕೆ ಸ್ವಲ್ಪ ಸಮಯದದ್ದಾದರೂ ಅವರ ಪ್ರಭಾವ ಇಡೀ ಜೀವನದ ಮೇಲೆ ಉಳಿಯುತ್ತದೆ. ಕೆಲವೊಮ್ಮೆ ಮನುಷ್ಯ ಮಾತುಗಳಿಂದಲ್ಲ, ದೂರವಾಗುವ ಮೂಲಕ ಬಹಳಷ್ಟು ವಿಷಯಗಳನ್ನು ಅರ್ಥ ಮಾಡಿಸುತ್ತಾನೆ, ಏಕೆಂದರೆ ಅವನ ಮೌನವೇ ಅವನ ಅತ್ಯಂತ ಸ್ಪಷ್ಟವಾದ ಉತ್ತರವಾಗಿರುತ್ತದೆ. ಜೀವನದ ಸತ್ಯವೇನೆಂದರೆ, ಯಾರು ಏನನ್ನೂ ಹೇಳದೆಯೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ನಿಮ್ಮ ಜೀವನದಲ್ಲಿ ಆಳವಾದ ಗುರುತನ್ನು ಬಿಟ್ಟು ಹೋಗುತ್ತಾರೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ, ನೀವು ಯಾರನ್ನಾದರೂ ನಿಮ್ಮವರೆಂದುಕೊಂಡು ಅವರಿಗೆ ಎಲ್ಲವನ್ನೂ ನೀಡಿರುತ್ತೀರಿ. ಆದರೆ ನಂತರ ತಿಳಿಯುತ್ತದೆ ಅವರಿಗೆ ನಿಮ್ಮಿಂದ ಏನೂ ಬೇಕಿರಲಿಲ್ಲ, ಅವರು ಕೇವಲ ಸಮಯ ಕಳೆಯಲು ಬಂದಿದ್ದರು ಎಂದು. ನೀವು ಹಿಂದೆ ಯಾವ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೋಗದೆ ಸುಮ್ಮನಾಗಿದ್ದೀರೋ, ಜೀವನವು ತನ್ನದೇ ಆದ ರೀತಿಯಲ್ಲಿ ಅದೇ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಶಾಂತನಾಗುತ್ತಾನೆ ಎಂದರೆ, ಅವನನ್ನು ಅರ್ಥ ಮಾಡಿಕೊಳ್ಳಲು ಶಬ್ದಗಳಲ್ಲ, ಸೂಕ್ಷ್ಮವಾದ ಹೃದಯ ಬೇಕಾಗುತ್ತದೆ. ಅದು ಎಲ್ಲರಲ್ಲೂ ಇರುವುದಿಲ್ಲ. ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲಿ ಎಂದೇ ಜೀವನವು ಕೆಲವು ಜನರನ್ನು ನಿಮ್ಮ ದಾರಿಗೆ ಕಳುಹಿಸುತ್ತದೆ. ಕೆಲವೊಮ್ಮೆ ಯಾರದ್ದೋ ಹಠಾತ್ ಬದಲಾಗುವ ನಡವಳಿಕೆ, ಮುಖದ ಗಾಂಭೀರ್ಯ ಮತ್ತು ಕಣ್ಣುಗಳ ಬರಿದಾದ ಭಾವವು ಅವರು ಒಳಗಿನಿಂದ ಬಹಳಷ್ಟು ಸಹಿಸಿದ್ದಾರೆ ಎಂಬುದನ್ನು ಹೇಳುತ್ತದೆ. ಜೀವನವು ಹಲವು ಬಾರಿ ಎಷ್ಟು ನಿಶಬ್ದವಾಗುತ್ತದೆ ಎಂದರೆ, ನಿಮಗೆ ನಿಮ್ಮದೇ ಹೃದಯದ ಧ್ವನಿ ಕೇಳಿಸಲು ಪ್ರಾರಂಭವಾಗುತ್ತದೆ ಮತ್ತು ಅದೇ ಧ್ವನಿ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಕೆಲವೊಮ್ಮೆ ನಾವು ಬಹಳ ಮುಂದೆ ಬಂದಿದ್ದೇವೆ ಎಂದು ಎನಿಸುತ್ತದೆ, ಆದರೆ ಯಾವುದೋ ಒಂದು ಹಳೆಯ ನೋವು ನಮ್ಮನ್ನು ಮತ್ತೆ ಎಲ್ಲಿ ನಾವು ಮೊದಲ ಬಾರಿಗೆ ಮುರಿದು ಹೋಗಿದ್ದೆವೋ ಅಲ್ಲಿಗೆ ಎಳೆದುಕೊಂಡು ಹೋಗುತ್ತದೆ. ಮನುಷ್ಯ ತನ್ನ ಆಯಾಸವನ್ನು ಮುಚ್ಚಿಡಲು ಎಷ್ಟು ಮೌನವಾಗುತ್ತಾನೆ ಎಂದರೆ, ಅವನ ನಗು ಕೂಡ ಮೊದಲಿನಂತೆ ಇರುವುದಿಲ್ಲ. ಆಗ ಜೀವನ ಬದಲಾಗುತ್ತದೆ. ಕೆಲವೊಮ್ಮೆ ಎಂತಹ ಕ್ಷಣ ಬರುತ್ತದೆ ಎಂದರೆ, ನೀವು ಜನರಿಂದಲ್ಲ, ನಿಮ್ಮದೇ ಹೃದಯದಿಂದ ದೂರವಾಗಲು ಬಯಸುತ್ತೀರಿ, ಏಕೆಂದರೆ ಅದೇ ಹೃದಯ ನಿಮಗೆ ಅತಿ ಹೆಚ್ಚು ನೋವು ಕೊಟ್ಟಿರುತ್ತದೆ. ಯಾವ ನೆನಪುಗಳನ್ನು ನೀವು ಒಂದು ಕಾಲದಲ್ಲಿ ನಿಮ್ಮ ಸಂತೋಷ ಎಂದು ಭಾವಿಸಿದ್ದೀರೋ, ಈಗ ಅದೇ ನೆನಪುಗಳ ಭಾರವನ್ನು ಹೊರಲು ಪ್ರಾರಂಭಿಸಿದಾಗ ಜೀವನ ನಿಮಗೆ ಹೆಚ್ಚು ಅರ್ಥವಾಗುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಹಿಂದೆ ಸರಿದು ಬಿಡುತ್ತಾನೆ ಅಂದರೆ, ತಾನು ಹೋರಾಡುತ್ತಿರುವುದು ಪ್ರಪಂಚದ ಜೊತೆಗೋ ಅಥವಾ ತನ್ನ ಜೊತೆಗೋ ಎಂಬುದು ಕೂಡ ಅವನಿಗೆ ತಿಳಿಯುವುದಿಲ್ಲ. ಆರಂಭದಲ್ಲಿ ಬಹಳ ನಂಬಿಕೆಗೆ ಅರ್ಹರಂತೆ ಕಾಣುತ್ತಿದ್ದ ಮುಖಗಳ ಸತ್ಯವನ್ನು ಜೀವನ ಬಹಳ ತಡವಾಗಿ ತೋರಿಸುತ್ತದೆ. ಆದರೆ ನಿಧಾನವಾಗಿ ಅದೇ ಮುಖಗಳು ದೂರವಾಗಲು ಕಾರಣವಾಗುತ್ತವೆ. ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೋ ಎಂದು ಶ್ರೀಕೃಷ್ಣ ಹೇಳುತ್ತಾನೆ, ಏಕೆಂದರೆ ನೀವು ಮನಸ್ಸಿನಿಂದ ಯಾರಿಗೆ ಪ್ರಾಮುಖ್ಯತೆ ನೀಡುತ್ತೀರೋ, ನಿಮ್ಮೊಳಗೆ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅವರು ಯಾವಾಗಲೂ ಸಮರ್ಥರಾಗಿರುವುದಿಲ್ಲ. ಮತ್ತು ಇದೇ ಅಸಮಾನತೆ ದುಃಖವನ್ನು ಹೆಚ್ಚಿಸುತ್ತದೆ. ನೀವು ಯಾರಿಗೆ ನಿಮ್ಮ ಸರ್ವಸ್ವವನ್ನು ಬದಲಾಯಿಸಿಕೊಂಡಿರೋ, ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಿಲ್ಲ ಎಂದು ತಿಳಿದಾಗ ಬರುವ ನೋವು ಹೇಳತೀರದು. ನೀವು ಯಾರನ್ನು ನಿಮ್ಮವರು ಎಂದು ಕರೆದಿದ್ದೀರೋ, ಅವರು ನಿಮ್ಮನ್ನು ಕೇವಲ ಒಂದು ಆಯ್ಕೆಯಾಗಿ ನೋಡುತ್ತಿದ್ದಾರೆ ಎಂದು ತಿಳಿದಾಗ ಜೀವನ ಅತಿ ಹೆಚ್ಚು ನೋವು ನೀಡುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಸೋತು ಹೋಗುತ್ತಾನೆ ಎಂದರೆ, ಅವನು ಕೇವಲ ಮೌನವಾಗಿ ಎಲ್ಲವನ್ನೂ ನೋಡುತ್ತಿರುತ್ತಾನೆ, ಏಕೆಂದರೆ ಈಗ ಮಾತನಾಡುವುದರಿಂದ ಯಾವುದೇ ಉಪಯೋಗವಿಲ್ಲ ಎಂಬುದು ಅವನಿಗೆ ತಿಳಿದಿರುತ್ತದೆ. ಕಣ್ಣೀರು ಒರೆಸಿಕೊಳ್ತಾ ಇನ್ನು ಮುಂದೆ ಯಾರ ಮೇಲೂ ಹೆಚ್ಚು ನಂಬಿಕೆ ಇಡಬಾರದು ಎಂದು ನಿಮಗೆ ನೀವೇ ಹೇಳಿಕೊಳ್ಳುವ ದಿನದಂದು ಜೀವನವು ಹೊಸ ರೂಪ ಪಡೆಯುತ್ತದೆ. ನಿಮ್ಮ ಬದಲಾವಣೆಯನ್ನು ನಿಮ್ಮ ಜೊತೆಗಿರುವವರು ನೋಡುತ್ತಾರೆ, ಆದರೆ ನೀವು ಬದಲಾಗಲು ಪ್ರಯತ್ನಿಸುತ್ತಿಲ್ಲ, ಬದಲಾಗಿ ಪೂರ್ತಿಯಾಗಿ ಒಡೆದು ಹೋಗುವುದರಿಂದ ಪಾರಾಗಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಎಲ್ಲಿ ಮೊದಲ ಬಾರಿಗೆ ನೋವನ್ನು ಅನುಭವಿಸಿದ್ದೀರೋ, ಜೀವನವು ನಿಮ್ಮನ್ನು ಆಗಾಗ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ, ಏಕೆಂದರೆ ಈಗ ನೀವು ಆ ಜಾಗವನ್ನು ಧೈರ್ಯದಿಂದ ದಾಟಲಿ ಎಂಬ ಕಾರಣಕ್ಕೆ. ಸತ್ಯ ಹೇಳಿದರೆ ಸಂಬಂಧ ಮುರಿದು ಹೋಗುತ್ತದೆ ಎಂದು ಹೆದರಿ ಮನುಷ್ಯ ಸುಮ್ಮನಾಗುತ್ತಾನೆ, ಆದರೆ ಅದೇ ಮೌನ ಅವನನ್ನು ಒಳಗಿನಿಂದ ತಿಂದು ಹಾಕುತ್ತದೆ. ನೀವು ದೂರ ಹೋಗುತ್ತೀರಿ ಎಂಬ ಭಯವಿದ್ದಾಗ ಮಾತ್ರ ಕೆಲವರು ನಿಮಗೆ ಬೆಲೆ ನೀಡುತ್ತಾರೆ ಎಂಬುದು ಜೀವನದ ಕಹಿ ಸತ್ಯ. ಕೆಲವೊಮ್ಮೆ ಎಂತಹ ಸಮಯ ಬರುತ್ತದೆ ಎಂದರೆ, ಯಾರನ್ನಾದರೂ ಕಳೆದುಕೊಳ್ಳುವುದು ಕಷ್ಟ, ಆದರೆ ಅದಕ್ಕಿಂತ ದೊಡ್ಡ ನಷ್ಟವೆಂದರೆ ಆ ಸಂಬಂಧದಲ್ಲಿ ನಮ್ಮನ್ನು ನಾವೇ ಕಳೆದುಕೊಳ್ಳುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವು ಸಂಬಂಧಗಳು ಮನಸ್ಸಿನಲ್ಲಿ ಉಳಿಯುತ್ತವೆ, ಆದರೆ ಜೀವನದಿಂದ ಅವುಗಳನ್ನು ತೆಗೆದುಹಾಕುವುದು ಅವಶ್ಯಕ. ಇಲ್ಲದಿದ್ದರೆ ಅವು ನಿಮ್ಮನ್ನು ಒಳಗಿನಿಂದ ತೊಳ್ಳು ಮಾಡುತ್ತವೆ.
ಕೆಲವೊಮ್ಮೆ ಮನುಷ್ಯ ಎಷ್ಟು ನೊಂದಿರುತ್ತಾನೆ ಎಂದರೆ ಅವನಿಗೆ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅವನು ಕೇವಲ ಯಾರು ತನ್ನ ಅಸಹಾಯಕತೆಯನ್ನು ದೌರ್ಬಲ್ಯ ಎಂದು ತಿಳಿದು ಲಾಭ ಪಡೆಯುತ್ತಿದ್ದಾರೆ ಎಂಬುದನ್ನು ಗಮನಿಸುತ್ತಿರುತ್ತಾನೆ. ಜೀವನವು ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬದಲಾಯಿಸಿದಾಗ ನಂಬಿಕೆ ಇಡುವ ಮೊದಲು ವ್ಯಕ್ತಿಯ ಉದ್ದೇಶವನ್ನು ತಿಳಿಯುವುದು ಎಷ್ಟು ಮುಖ್ಯವಾಗಿತ್ತು ಎಂಬುದು ಅರ್ಥವಾಗುತ್ತದೆ. ನೀವು ಯಾರನ್ನು ಹೆಚ್ಚು ಸಂಭಾಳಿಸುತ್ತೀರೋ ಅವರೇ ನಿಮ್ಮ ನಂಬಿಕೆಯನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಇದೇ ಅತಿದೊಡ್ಡ ನೋವಾಗುತ್ತದೆ. ನಿಮ್ಮ ಕಥೆಯ ಭಾಗವಾಗಿ ಬರುವ ಕೆಲವರು ಯಾರ ಮೇಲೂ ಮನಸ್ಸಿಟ್ಟು ನಂಬಿಕೆ ಇಡಬಾರದು ಎಂಬ ಪಾಠವನ್ನು ಕಲಿಸುತ್ತಾರೆ. ಇದೇ ಜೀವನದ ಕಠಿಣ ಸತ್ಯ. ಜೀವನವು ಹಲವು ಬಾರಿ ಎಂಥ ಪ್ರಶ್ನೆಗಳನ್ನು ಮುಂದಿಡುತ್ತದೆ ಎಂದರೆ ಅದಕ್ಕೆ ನೀವು ಉತ್ತರ ಕಂಡುಕೊಂಡರೂ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಏಕೆಂದರೆ ನೋವು ಉತ್ತರಕ್ಕೆ ಸಂಬಂಧಿಸಿದ್ದಲ್ಲ, ಅದು ಅನುಭವಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ನಗುವುದು ಕೂಡ ಸಂತೋಷದ ಸಂಕೇತವಾಗಿರದೆ ಅದೊಂದು ಜವಾಬ್ದಾರಿಯಂತೆ ಭಾಸವಾಗುತ್ತದೆ. ಹೃದಯ ಬಿಚ್ಚಿ ತೋರಿಸುವ ಮೊದಲು ಎದುರಿಗಿರುವವರ ನಿಯತ್ತು ಅಥವಾ ಉದ್ದೇಶವನ್ನು ಗುರುತಿಸುವುದು ಮುಖ್ಯ ಎಂದು ನೀವು ಕಲಿಯಲಿ ಎಂದೇ ನೀವು ಎಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಿದ್ದೀರೋ ಜೀವನ ಅಲ್ಲಿಯೇ ಪೆಟ್ಟು ನೀಡುತ್ತದೆ. ಕೆಲವೊಮ್ಮೆ ನಿಮ್ಮದೇ ಆಲೋಚನೆಗಳು ನಿಮಗೆ ಶತ್ರುವಿನಂತೆ ಕಾಣುತ್ತವೆ, ಏಕೆಂದರೆ ಅವೇ ನಿಮ್ಮನ್ನು ರಾತ್ರಿಯಿಡೀ ಎಚ್ಚರವಾಗಿರಿಸುತ್ತವೆ. ನೀವು ಯಾರನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಅಂದುಕೊಂಡಿದ್ದೀರೋ ಅವರು ಹಾಗೆ ಇರಲೇ ಇಲ್ಲ ಎಂದು ತಿಳಿದಾಗ ಜೀವನ ಬದಲಾಗುತ್ತದೆ. ಕೆಲವೊಮ್ಮೆ ಮನುಷ್ಯನ ಮೌನವೇ ಅವನ ಕಥೆಯಾಗುತ್ತದೆ ಮತ್ತು ಆ ಕಥೆಯನ್ನು ಯಾರು ಓದಲು ಪ್ರಯತ್ನಿಸುವುದಿಲ್ಲ. ಕೆಲವರು ಕೇವಲ ಅಡೆತಡೆಗಳಾಗಿ ಬರುತ್ತಾರೆಯೇ ಹೊರತು ಆಸರೆಯಾಗಿ ಅಲ್ಲ, ಮತ್ತು ಅವರಿಂದ ದೂರವಾಗುವುದೇ ಸರಿಯಾದ ನಿರ್ಧಾರ ಎಂಬುದನ್ನು ಜೀವನ ನಿಧಾನವಾಗಿ ತಿಳಿಸುತ್ತದೆ. ನಾವು ಇನ್ನಷ್ಟು ದಿನ ನಮ್ಮ ಭಾವನೆಗಳನ್ನು ಮನಸ್ಸಿನಲ್ಲೇ ಅದುಮಿಟ್ಟುಕೊಂಡು ನಡೆಯಬೇಕು ಎಂದು ನಿಮಗೆ ನೀವೇ ಕೇಳಿಕೊಳ್ಳುವ ಸಮಯ ಬರುತ್ತದೆ. ನಿಮ್ಮ ಧೈರ್ಯವನ್ನು ನೀವು ಗುರುತಿಸಿಕೊಳ್ಳಲಿ ಎಂದು ಜೀವನವು ನೀವು ಭಯಪಡುವ ದಾರಿಗಳಲ್ಲಿ ನಿಮ್ಮನ್ನು ಕರೆದೊಯ್ಯುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟು ಪೆಟ್ಟುಗಳನ್ನು ತಿನ್ನುತ್ತಾನೆ ಎಂದರೆ ಹೊಸ ಪೆಟ್ಟು ಅವನನ್ನು ಮುರಿಯುವುದಿಲ್ಲ, ಕೇವಲ ಮರಗಟ್ಟುವಂತೆ ಮಾಡುತ್ತದೆ. ಪ್ರತಿಯೊಂದು ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಮಾತುಗಳೇ ಬೇಕಿಲ್ಲ, ಹಲವು ಬಾರಿ ಕಣ್ಣುಗಳೇ ಎಲ್ಲವನ್ನು ಹೇಳುತ್ತವೆ ಎಂಬುದನ್ನು ಜೀವನ ಕಲಿಸುತ್ತದೆ. ಕೆಲವೊಮ್ಮೆ ನೀವು ಬೇರೆಯವರಿಗಾಗಿ ಎಷ್ಟು ಬದಲಾಗುತ್ತೀರಿ ಎಂದರೆ ಒಂದು ದಿನ ನಿಮ್ಮನ್ನು ನೀವೇ ಗುರುತಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ನಿಮ್ಮ ನಿರ್ಧಾರಗಳ ಪರಿಣಾಮಗಳನ್ನು ನೀವೇ ಎದುರಿಸಬೇಕಾದಾಗ ಮತ್ತು ನಿಮಗೆ ಬುದ್ಧಿ ಹೇಳಲು ಯಾರೂ ಇಲ್ಲದಿರುವಾಗ ಜೀವನ ಅತ್ಯಂತ ಆಳವಾದ ಪಾಠವನ್ನು ಕಲಿಸುತ್ತದೆ. ನೀವು ಯಾರಿಗಾಗಿ ಅತಿ ಹೆಚ್ಚು ಪ್ರಯತ್ನ ಪಟ್ಟಿದ್ದೀರೋ ಅವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ಯೋಚನೆಯೇ ಮನುಷ್ಯನನ್ನು ಮುರಿದು ಹಾಕುತ್ತದೆ. ಜೀವನ ಪ್ರತಿದಿನ ಹೊಸ ಮುಖವನ್ನು ತೋರಿಸುತ್ತದೆ, ಆದರೆ ಕೆಲವು ಮುಖಗರ ಸತ್ಯವನ್ನು ತಿಳಿಯಲು ಇಡೀ ಆಯುಷ್ಯವೇ ಬೇಕಾಗುತ್ತದೆ. ಎಲ್ಲರನ್ನು ಮೆಚ್ಚಿಸುವ ಭರದಲ್ಲೇ ನೀವು ನಿಮ್ಮನ್ನು ಎಷ್ಟು ಒಂಟಿ ಮಾಡಿಕೊಳ್ಳುತ್ತೀರಿ ಎಂದರೆ ಅಲ್ಲಿಂದ ವಾಪಸ್ ಬರುವುದು ಕಷ್ಟವೆನಿಸುತ್ತದೆ. ಯಾವ ನೆನಪುಗಳು ನಿಮ್ಮನ್ನು ಒಳಗಿನಿಂದ ಕೊರೆಯುತ್ತಿದ್ದವೋ ಅವುಗಳನ್ನು ಬಿಟ್ಟು ಬಿಟ್ಟಾಗ ಮಾತ್ರ ಜೀವನ ಸುಂದರವಾಗಿ ಕಾಣುತ್ತದೆ. ಪ್ರಪಂಚಕ್ಕೆ ತನ್ನ ದೌರ್ಬಲ್ಯ ತಿಳಿಯಬಾರದು ಎಂದು ಮನುಷ್ಯ ತನ್ನ ನೋವನ್ನು ಮರೆಮಾಚಲು ನಗುವುದನ್ನು ಕಲಿಯುತ್ತಾನೆ. ನೀವು ಯಾರಿಂದ ದೂರವಾಗುವುದನ್ನು ಊಹಿಸಿಯೂ ಇರಲಿಲ್ಲವೋ ಅಂಥವರಿಂದಲೂ ಜೀವನ ನಿಮ್ಮನ್ನು ದೂರ ಮಾಡುತ್ತದೆ ಮತ್ತು ಈ ಅಗಲುವಿಕೆಯೇ ನಿಮ್ಮನ್ನು ಗಟ್ಟಿಯಾಗಿಸುತ್ತದೆ. ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳಲ್ಲ, ಕೆಲವರು ನೀವು ಯಾವಾಗ ಬೀಳುತ್ತೀರಿ ಎಂದು ನೋಡಲು ಕಾಯುತ್ತಿರುತ್ತಾರೆ ಎಂಬುದು ನಿಮಗೆ ಅರ್ಥವಾಗುವ ಸಮಯ ಬರುತ್ತದೆ. ಕೆಲವೊಮ್ಮೆ ಹಿಂದಿರುಗನು ದಾರಿಯೇ ಇಲ್ಲದಂತಹ ಮತ್ತು ಮುಂದೆ ಸಾಗುವುದೊಂದೇ ಉಳಿದಿರುವಂತಹ ಪರಿಸ್ಥಿತಿಯನ್ನು ಜೀವನ ತಂದೊಡುತ್ತದೆ. ತಾನು ಬೇರೆಯವರಿಗಾಗಿ ಬದುಕುತ್ತಿದ್ದೇನೆಯೋ ಅಥವಾ ತನಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದೇನೆಯೋ ಎಂದು ತಿಳಿಯದೆ ಮನುಷ್ಯ ಗೊಂದಲಕ್ಕೊಳಗಾಗುತ್ತಾನೆ. ಯಾರು ಹೇಳದಿದ್ದರೂ ನೇರವಾಗಿ ಹೃದಯಕ್ಕೆ ಇಳಿಯುವ ಮತ್ತು ಮನುಷ್ಯನನ್ನು ಒಳಗಿನಿಂದ ಬದಲಾಯಿಸುವ ಮೌನ ಪಾಠವೇ ಜೀವನದ ಶ್ರೇಷ್ಠ ಪಾಠ. ಕೆಲವೊಮ್ಮೆ ನೀವು ವ್ಯಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ, ಅವರ ನಿಜ ರೂಪವನ್ನು ಕಂಡುಕೊಳ್ಳುತ್ತೀರಿ ಮತ್ತು ಆ ಸತ್ಯವು ಸಂಬಂಧ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚು ನೋವು ನೀಡುತ್ತದೆ. ನಿಮ್ಮ ಎಲ್ಲ ಆಸರೆಗಳು ಕಳಚಿಕೊಂಡಾಗದು ನಿಮ್ಮನ್ನು ನೀವು ನಿಭಾಯಿಸಿಕೊಂಡಾಗ ಜೀವನ ನಿಮಗೆ ಅತಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಮನುಷ್ಯ ಎಷ್ಟು ನೊಂದಿರುತ್ತಾನೆ ಎಂದರೆ ಒಂದು ಸಣ್ಣ ವಿಷಯವು ಅವನ ಎಲ್ಲ ಹಳೆಯ ನೋವುಗಳನ್ನು ನೆನಪಿಸುತ್ತದೆ. ಯಾವ ಧನಿಯನ್ನು ನೀವು ನಿಮ್ಮ ನೆಮ್ಮದಿ ಎಂದುಕೊಂಡಿದ್ದೀರೋ ಅದೇ ಧನಿ ನಿಮ್ಮನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತಿದೆ ಎಂದು ತಿಳಿದಾಗ ಜೀವನ ನಿಮ್ಮನ್ನು ಅದರಿಂದ ದೂರ ಮಾಡುತ್ತದೆ. ನೀವು ನಿಮ್ಮನ್ನು ಅರ್ಪಿಸಿಕೊಂಡಷ್ಟು ಪ್ರಪಂಚ ನಿಮಗೆ ಏನನ್ನೂ ಹಿಂದಿರುಗಿಸಿಲ್ಲ ಎಂಬ ಭಾವನೆ ಮೂಡುವ ಕ್ಷಣವೂ ಬರುತ್ತದೆ. ನೀವು ದೀರ್ಘಕಾಲದಿಂದ ಯಾವುದನ್ನು ಸತ್ಯ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ದೇವೋ ಜೀವನ ಅದನ್ನೇ ತೋರಿಸುತ್ತದೆ ಮತ್ತು ಅದನ್ನು ಎದುರಿಸುವುದು ಕಷ್ಟವಾಗುತ್ತದೆ.
ಯಾರನ್ನಾದರೂ ಕಳೆದುಕೊಂಡಾಗ ಆಗುವ ದುಃಖಕ್ಕಿಂತ ಅವರು ನಮ್ಮನ್ನು ಎಂದಿಗೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರಲೇ ಇಲ್ಲ ಎಂದು ತಿಳಿದಾಗ ಹೆಚ್ಚು ದುಃಖವಾಗುತ್ತದೆ. ಜನರು ನಿಮ್ಮ ಮಾತುಗಳನ್ನಲ್ಲ, ನಿಮ್ಮ ಉಪಯೋಗವನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಎಂದು ತಿಳಿದಾಗ ಜೀವನ ಗಂಭೀರವೆನಿಸುತ್ತದೆ. ಮನುಷ್ಯನ ಆಯಾಸ ದೈಹಿಕವಾಗಿರುವುದಿಲ್ಲ, ವರ್ಷಗಳಿಂದ ಮನಸ್ಸಿನಲ್ಲಿ ಅದುಮಿಟ್ಟ ಪ್ರಶ್ನೆಗಳಿಗೆ ಉತ್ತರ ಸಿಗದಿರುವುದರ ಆಯಾಸವಾಗಿರುತ್ತದೆ. ನಿಮ್ಮ ಧೈರ್ಯದ ಸತ್ಯವನ್ನು ತಿಳಿಯಲಿ ಎಂದು ಜೀವನವು ನೀವು ಓಡಿ ಹೋಗಲು ಬಯಸುವ ದಾರಿಯಲ್ಲೇ ನಿಮ್ಮನ್ನು ನಡೆಸುತ್ತದೆ. ಯಾರು ನಿಮ್ಮ ನಿಜವಾದ ಒಡನಾಡಿಗಳು ಎಂದು ತಿಳಿಯಲು ಕೆಲವೊಮ್ಮೆ ಬಹಳ ದೂರ ಹೋಗಬೇಕಾಗುತ್ತದೆ. ಈ ಅಂತರ ಮತ್ತು ಸಮಯ ಎಂಬ ಒರೆಗಲ್ಲಿನ ಮೇಲೆ ಸಂಬಂಧಗಳ ಸತ್ಯವನ್ನು ಪರೀಕ್ಷಿಸುವುದು ಒಂದು ಸುಂದರವಾದ ಆಲೋಚನೆ. ನಾವು ನಮ್ಮ ದಿನನಿತ್ಯದ ಬದುಕಿನ ಅನಿವಾರ್ಯದ ಓಟದಲ್ಲಿರುವಾಗ ನಾವು ಸಾಮಾನ್ಯವಾಗಿ ಸಂಬಂಧಗಳನ್ನು ಹೊರನೋಟಕ್ಕೆ ಮಾತ್ರ ನಿಭಾಯಿಸುತ್ತೇವೆ. ಯಾರು ನಿಜವಾಗಿಯೂ ನಮ್ಮ ಒಳಿತನ್ನು ಬಯಸುವವರು ಮತ್ತು ಯಾರು ಕೇವಲ ಸಾಮಾಜಿಕ ಔಪಚಾರಿಕತೆಗಾಗಿ ಜೊತೆಗಿದ್ದಾರೆ ಎಂಬುದು ಸ್ಪಷ್ಟವಾಗುವುದಿಲ್ಲ. ಆದರೆ ಯಾವಾಗ ನಾವು ಭೌತಿಕವಾಗಿ ದೂರವಾಗುತ್ತೇವೆಯೋ ಅಥವಾ ಯಾವುದಾದರೂ ಸಂಕಷ್ಟದ ಸಮಯವನ್ನು ಎದುರಿಸುತ್ತೇವೆಯೋ ಆಗ ಈ ಅಂತರವು ಒಂದು ಶೋಧಕದಂತೆ ಕೆಲಸ ಮಾಡುತ್ತದೆ. ಯಾವ ಸಂಬಂಧಗಳು ಕೇವಲ ಸ್ವಾರ್ಥದ ಲೆಕ್ಕಾಚಾರ ಅಥವಾ ಔಪಚಾರಿಕತೆಯ ಮೇಲೆ ನಿಂತಿರುತ್ತವೆಯೋ ಅವು ಈ ಅಂತರ ಅಥವಾ ಸಂಕಷ್ಟದಲ್ಲಿ ಕಳಚಿ ಬೀಳುತ್ತವೆ, ಮತ್ತು ಯಾವ ಸಂಬಂಧಗಳು ನಿಜವಾದ ಆತ್ಮೀಯತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಮೇಲೆ ನಿಂತಿರುತ್ತವೆಯೋ ಅವು ಇನ್ನೂ ಹೆಚ್ಚು ಗಟ್ಟಿಯಾಗಿ ಮತ್ತು ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತವೆ. ನಮ್ಮ ಅನುಪಸ್ಥಿತಿಯಲ್ಲಿಯೂ ಯಾರು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ, ನಮ್ಮ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ಯಾವುದೇ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ನಮ್ಮ ಜೊತೆ ನಿಲ್ಲಲು ತಯಾರಿದ್ದಾರೆಯೇ ಎಂದು ನಮಗೆ ಆಗ ತಿಳಿಯುತ್ತದೆ. ಒಮ್ಮೆ ಒಬ್ಬ ವಿದ್ಯಾರ್ಥಿಯು ತನ್ನ ಜ್ಞಾನಿ ಗುರುವನ್ನು ನನ್ನ ನಿಜವಾದ ಸ್ನೇಹಿತ ಯಾರು ಎಂದು ಪ್ರಶ್ನಿಸಿದನು. ಗುರುಗಳು ಅವನನ್ನು ಕತ್ತಲಾದ ರಾತ್ರಿಯಲ್ಲಿ ಕಾಡಿನ ನಡುವೆ ಕರೆದುಕೊಂಡು ಹೋಗಿ, ಈಗ ಇಲ್ಲಿಂದ ಒಬ್ಬಂಟಿಯಾಗಿ ಆಶ್ರಮಕ್ಕೆ ಮರಳಿ ಹೋಗು ಎಂದರು. ಶಿಷ್ಯನು ತಬ್ಬಿಬ್ಬಾಗಿ, ಪೂಜ್ಯ ಗುರುಗಳೇ, ಕತ್ತಲೆಯಲ್ಲಿ ನಾನು ದಾರಿಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ಕೇಳಿದನು. ಗುರುಗಳು ಒಂದು ಚಿಕ್ಕ ಹಣತೆಯನ್ನು ಹಚ್ಚಿ ಅವನ ಕೈಗೆ ಕೊಡುತ್ತಾ, ಈ ಹಣತೆಯೇ ನಿನ್ನ ನಿಜವಾದ ಸ್ನೇಹಿತ. ಇದು ನಿನಗೆ ಪೂರ್ತಿ ದಾರಿಯನ್ನು ಒಮ್ಮೆಲೆ ತೋರಿಸುವುದಿಲ್ಲ, ಆದರೆ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಮುಂದಿನ ದಾರಿಯನ್ನು ನಿರಂತರವಾಗಿ ಬೆಳಗಿಸುತ್ತಾ ಇರುತ್ತದೆ ಎಂದರು. ನಿಜವಾದ ಮತ್ತು ಆಳವಾದ ಸಂಬಂಧ ಕೂಡ ಅದೇ ಹಣತೆಯ ಬೆಳಕಿನಂತೆ ಇರುತ್ತದೆ. ಅದು ಎಲ್ಲಾ ಏಳುಬೀಳುಗಳ ಸನ್ನಿವೇಶದಲ್ಲಿ ನಮ್ಮ ಜೊತೆ ಇರುತ್ತದೆ ಮತ್ತು ನಮ್ಮ ಜೀವನದ ಕತ್ತಲೆಯಲ್ಲಿ ಒಂದು ನಂಬಿಕೆಯ ಕಿರಣವಾಗಿ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಈ ಅಂತರವು ನಮಗೆ ಅಂತಹ ನಿಜವಾದ ಹಣತೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ವ್ಯವಹಾರದಲ್ಲಿ ಪರಸ್ಪರತೆಯ ಸಿದ್ಧಾಂತ ಅಂದರೆ ನಾವು ಲೋಕಕ್ಕೆ ಯಾವ ರೀತಿಯ ನಡವಳಿಕೆಯನ್ನು ನೀಡುತ್ತೇವೆಯೋ ಅದನ್ನೇ ಒಂದು ದಿನ ಮರಳಿ ಪಡೆಯುತ್ತೇವೆ ಎಂಬುದು ಪ್ರತಿಯೊಂದು ಆಧ್ಯಾತ್ಮಿಕ ಮತ್ತು ನೈತಿಕ ತತ್ವದ ಸಾರವಾಗಿದೆ. ನೀವು ಪ್ರಪಂಚದೊಂದಿಗೆ ಯಾವ ಧಾಟಿಯಲ್ಲಿ ಮಾತನಾಡುತ್ತೀರೋ ಅದೇ ಧಾಟಿಯಲ್ಲಿ ಬರುವ ಮಾತನ್ನು ಕೇಳಿಸಿಕೊಳ್ಳುವ ಧೈರ್ಯವನ್ನು ಇಟ್ಟುಕೊಳ್ಳಿ. ಇದು ಕೇವಲ ಉಳಿದವರಿಗೆ ಪ್ರತಿಯಾಗಿ ಮಾಡುವ ಪ್ರತಿಕ್ರಿಯೆ ಅಥವಾ ಸೇಡಿನ ನಿಯಮವಲ್ಲ. ಇದು ಅಂತರಂಗದ ಆಳವಾದ ಸಹಾನುಭೂತಿ ಮತ್ತು ಆತ್ಮಾವಲೋಕನದ ಕರೆಯಾಗಿದೆ. ಯಾವುದೇ ಕರ್ಮವನ್ನು ಮಾಡುವ ಮೊದಲು ಅಥವಾ ಯಾವುದೇ ಮಾತನ್ನು ಆಡುವ ಮೊದಲು ಒಂದು ಕ್ಷಣ ನಿಂತು ಈ ಸರಳ ಪ್ರಶ್ನೆಯನ್ನು ಯೋಚಿಸಿ. ಯಾರಾದರೂ ನನ್ನ ಜೊತೆ ಇದೇ ರೀತಿ ವರ್ತಿಸಿದರೆ ನನ್ನ ಮನಸ್ಸಿಗೆ ಹೇಗಾಗಬಹುದು? ಈ ಒಂದು ಚಿಕ್ಕ ಪ್ರಶ್ನೆಯು ನಮ್ಮ ಸಂಪೂರ್ಣ ನಡವಳಿಕೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ತರಬಹುದು. ಬೇರೆಯವರು ನಮಗೆ ಪ್ರಾಮಾಣಿಕ ಗೌರವ ನೀಡಬೇಕು ಎಂದು ನಾವು ಬಯಸುವುದಾದರೆ ಮೊದಲು ನಾವು ಅವರಿಗೆ ನಿಸ್ವಾರ್ಥವಾಗಿ ಗೌರವ ನೀಡುವುದನ್ನು ಕಲಿಯಬೇಕು. ಬೇರೆಯವರು ನಮ್ಮ ಮಾತನ್ನು ತಾಳ್ಮೆಯಿಂದ ಕೇಳಬೇಕು ಎಂದು ನಾವು ಬಯಸುವುದಾದರೆ ಮೊದಲು ನಾವು ಅವರ ಮಾತನ್ನು ಪೂರ್ಣ ಗಮನವಿಟ್ಟು ಕೇಳಬೇಕು. ನಾವು ಕಠೋರವಾದ, ಅವಮಾನಕಾರಿ ಅಥವಾ ವ್ಯಂಗ್ಯದ ಮಾತುಗಳನ್ನು ಉಪಯೋಗಿಸಿದರೆ ನಾವು ಈ ವಿಶ್ವಕ್ಕೆ ಅಂತಹದ್ದೇ ನಕಾರಾತ್ಮಕ ಶಕ್ತಿಯನ್ನು ಕಳುಹಿಸುತ್ತಿದ್ದೇವೆ ಮತ್ತು ಒಂದು ದಿನ ಆ ಶಕ್ತಿ ನಮ್ಮ ಹತ್ತಿರವೇ ಹಿಂತಿರುಗಿ ಬರುತ್ತದೆ ಎಂಬುದನ್ನು ನಾವು ಅಂತರಂಗದಿಂದ ಅರ್ಥ ಮಾಡಿಕೊಳ್ಳಬೇಕು. ನಾವು ಜನರೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತೇವೆಯೋ ಅವರು ಕೂಡ ನಮ್ಮೊಂದಿಗೆ ಹಾಗೆಯೇ ನಡೆದುಕೊಳ್ಳುತ್ತಾರೆ, ಏಕೆಂದರೆ ನಮ್ಮ ವರ್ತನೆಯು ಅವರೊಳಗೆ ಒಂದು ಪ್ರಬಲ ಪ್ರತಿಕ್ರಿಯೆಯನ್ನು ಹುಟ್ಟುಹಾಕುತ್ತದೆ. ಆದ್ದರಿಂದ ನೀವು ನಿಮ್ಮ ಅಕ್ಕಪಕ್ಕದ ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಬಯಸುವುದಾದರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಸ್ವಂತ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಿ. ನೀವು ವಿನಮ್ರತೆ ಮತ್ತು ಪ್ರೀತಿಯ ಬೀಜವನ್ನು ಬಿತ್ತಿದರೆ ನಿಮಗೆ ಗೌರವ ಮತ್ತು ಪ್ರೀತಿಯ ಫಸಲು ಸಿಗುತ್ತದೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ನೀವು ಯಾರನ್ನಾದರೂ ನಂಬಲು ಹೆದರುವುದಿಲ್ಲ, ಆದರೆ ಮೊದಲು ಆದಂತೆ ಮತ್ತೊಮ್ಮೆ ನಿಮ್ಮ ವಿಶ್ವಾಸವು ಸಂಪೂರ್ಣವಾಗಿ ಮುರಿದು ಹೋಗಲು ನೀವು ಇಷ್ಟಪಡುವುದಿಲ್ಲ. ಪ್ರತಿಯೊಂದು ಶಬ್ದಕ್ಕೂ ಉತ್ತರ ನೀಡುವುದು ಅಗತ್ಯವಲ್ಲ.
ಕೆಲವು ಅತ್ಯಂತ ಸ್ಪಷ್ಟವಾದ ಉತ್ತರಗಳು ಸುಮ್ಮನೆ ದೂರ ಹೋಗುವುದರಲ್ಲಿ ಇರುತ್ತವೆ ಎಂಬುದನ್ನು ಜೀವನ ನಿಧಾನವಾಗಿ ನಮಗೆ ತಿಳಿಸಿಕೊಡುತ್ತದೆ. ಮನುಷ್ಯ ಕೆಲವೊಮ್ಮೆ ಎಷ್ಟು ಶಕ್ತಿಯುತವಾಗಿ ಬದಲಾಗುತ್ತಾನೆ ಎಂದರೆ ಅವನಿಗೆ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಬೇರೆ ಯಾವುದೇ ಹೊರಗಿನ ಧನಿಯ ಆಸರೆಯ ಅಗತ್ಯವಿರುವುದಿಲ್ಲ. ಅವನು ತಾನೇ ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಬಲ ಆಸರೆಯಾಗಿ ಬಿಡುತ್ತಾನೆ. ಜೀವನದ ಅತ್ಯಂತ ಮೌನವಾದ ಸತ್ಯವೇನೆಂದರೆ ಕೆಲವರು ನಿಮ್ಮನ್ನು ಮನಃಪೂರ್ವಕವಾಗಿ ಪ್ರೀತಿಸುತ್ತಾರೆ ಎಂಬ ಕಾರಣಕ್ಕೆ ನಿಮ್ಮನ್ನು ಕಳೆದುಕೊಳ್ಳುವುದಿಲ್ಲ. ಬದಲಾಗಿ ಅವರಿಗೆ ನಿಮ್ಮ ನಿಜವಾದ ಮೌಲ್ಯವು ಅರ್ಥವಾಗಲು ತಡವಾಯಿತು ಎಂಬ ಕಾರಣಕ್ಕೆ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ಇಷ್ಟೆಲ್ಲ ಕಠಿಣ ಪ್ರಯತ್ನಗಳ ಹೊರತಾಗಿಯೂ ನಾನು ನನ್ನನ್ನು ಯಾವಾಗ ಹಿಂದೆ ಬಿಟ್ಟು ಬಂದೆ ಎಂದು ನೀವು ಒಳಗೆ ಕುಳಿತು ಯೋಚಿಸುವಂತಹ ತಿರುವಿಗೆ ಜೀವನ ಹಲವು ಬಾರಿ ನಿಮ್ಮನ್ನು ಕರೆತರುತ್ತದೆ. ಮತ್ತು ಇದೇ ಆತ್ಮಾವಲೋಕನದ ಕ್ಷಣವು ನಿಮ್ಮನ್ನು ಸಂಪೂರ್ಣವಾಗಿ ಹೊಸ ದಿಕ್ಕನ್ನು ಹುಡುಕುವಂತೆ ಮಾಡುತ್ತದೆ. ಮನುಷ್ಯ ಎಷ್ಟು ನೊಂದಿರುತ್ತಾನೆ ಎಂದರೆ ಯಾವ ಮಾತುಗಳು ಒಂದು ಕಾಲದಲ್ಲಿ ಎದೆಯನ್ನು ಸೀಳುವಷ್ಟು ನೋವು ನೀಡುತ್ತಿದ್ದವೋ ಅಂತಹ ಮಾತುಗಳನ್ನು ಅವನು ಈಗ ನಗುತ್ತಾ ತಳ್ಳಿ ಹಾಕುತ್ತಾನೆ. ಏಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವುದು ಅಗತ್ಯವಿಲ್ಲ ಎಂಬ ಪಾಠವನ್ನು ಅವನು ಈಗ ಕಲಿತಿರುತ್ತಾನೆ. ಜನರ ಬದಲಾಗುವ ನಡವಳಿಕೆಯನ್ನು ನೀವು ಸುಮ್ಮನೆ ನೋಡುತ್ತಾ ಪ್ರತಿಯೊಂದು ಸಿಹಿಯಾದ ಮುಖವು ಮನಃಪೂರ್ವಕವಾಗಿ ನಂಬಿಕೆಗೆ ಅರ್ಹವಲ್ಲ ಎಂದು ಅಂತರಂಗದಿಂದ ತಿಳಿದುಕೊಂಡಾಗ ಜೀವನ ನಿಮಗೆ ಅತಿ ಹೆಚ್ಚು ಕಲಿಸುತ್ತದೆ. ನೀವು ಯಾರನ್ನಾದರೂ ನಿಮ್ಮ ಇಡೀ ಪ್ರಪಂಚ ಎಂದು ನಂಬಿರುತ್ತೀರಿ. ಆದರೆ ಈ ಪ್ರಪಂಚವು ಕೇವಲ ಯಾವುದೇ ಒಬ್ಬ ವ್ಯಕ್ತಿಯಿಂದ ಮಾತ್ರ ಆಗಿಲ್ಲ ಎಂಬುದನ್ನು ಅದೇ ವ್ಯಕ್ತಿ ಒಂದು ದಿನ ನಿಮಗೆ ಮನವರಿಕೆ ಮಾಡಿಸುತ್ತಾನೆ. ನೀವು ಊಹಿಸಿಯೂ ಇರದಂತಹ ಕಠಿಣ ವಾಸ್ತವವನ್ನು ಜೀವನ ಹಲವು ಬಾರಿ ನಿಮ್ಮೆದುರು ತೋರ್ಪಡಿಸುತ್ತದೆ. ಮತ್ತು ಅದೇ ವಾಸ್ತವ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಯಾಗಿಸುತ್ತದೆ ಎಂದರೆ ಮುಂದಿನ ಬಾರಿ ಮುರಿಯುವ ಮೊದಲು ನೀವು 100 ಬಾರಿ ಯೋಚಿಸುತ್ತೀರಿ. ಯಾರು ತನ್ನ ಇರುವಿಕೆಗೆ ಬೆಲೆ ಕೊಡುತ್ತಿರಲಿಲ್ಲವೋ ಅಂಥವರಿಗಾಗಿ ತಾನು ಸುಮ್ಮನೆ ದಣಿದೆ ಎಂಬ ಭಾವನೆ ಮನುಷ್ಯನಿಗೆ ಬರುತ್ತದೆ. ಮತ್ತು ಇದೇ ಭಾವನೆ ಅವನಿಗೆ ಆಳವಾದ ಪಾಠವಾಗಿ ಅಂತರಂಗದಲ್ಲಿ ಚುಚ್ಚುತ್ತದೆ. ಈ ದಿವ್ಯ ಜ್ಞಾನದಿಂದ ನೀವು ಏನನ್ನಾದರೂ ಹೊಸದನ್ನು ಕಲಿತಿದ್ದರೆ ಇದನ್ನು ಪ್ರೀತಿಯಿಂದ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳು ನಮಗೆ ಅಮೂಲ್ಯ. ಆದ್ದರಿಂದ ಕಾಮೆಂಟ್ ಮಾಡುವ ಮೂಲಕ ಇಂದಿನಿಂದ ನಿಮ್ಮ ಜೀವನದಲ್ಲಿ ಯಾವ ಒಂದು ಮೌಲ್ಯಯುತ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಲು ನೀವು ಸಂಕಲ್ಪ ಮಾಡಿದ್ದೀರಿ ಎಂಬುದನ್ನು ಖಂಡಿತವಾಗಿ ನಮಗೆ ತಿಳಿಸಿ. ದಿವ್ಯ ಪ್ರಣಾಮಗಳು.